ಯೋಹಾನನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 7ರಿಂದ 15 ವಾಕ್ಯಗಳು. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆ ಆದದ್ದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಆಮೇನ್. ಇವತ್ತು ನಾನು ಹೇಳುವಂಥ ಸಂದೇಶದ ಶಿರೋನಾಮೆ ನೀವು ಆ 7ನೇ ವಾಕ್ಯದಲ್ಲಿ ಗಮನಿಸೋದಾದರೆ, ಒಂದು ವಾಕ್ಯದಿಂದ ಒಂದು ಪದವನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಾನು ಹೋಗುವುದು ನಿಮಗೇನಾಗಿದೆ? ಹಿತಕರವಾಗಿದೆ. ನಾನು ಹೋಗುವುದು ನಿಮಗೇನಾಗಿದೆ? ಹಿತಕರವಾಗಿದೆ. ಹಾಗಿದ್ರೆ ಇವತ್ತಿನ ಸಂದೇಶ ನಾನು ಸ್ವಲ್ಪ ಇದುವರೆಗೂ ನೀವು ಕೇಳದಿರೋ ಟೈಟಲ್ ಆಗಿರ್ಬೋದು. ಎಲ್ಲರೂ ಹೇಳಿ, ಅವರು ಹೋಗಿದ್ದು, ಹೇಳ್ರಿ, ಅವರು ಹೋಗಿದ್ದು ಒಳ್ಳೆಯದಾಯಿತು. ಯಾರು ಹೋಗಿದ್ದು? ನೋಡ್ರಿ, ಇವಾಗ ಯೋಚನೆ ಮಾಡ್ತಾ ಇದ್ದೀರಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗುವುದು ನಿಮಗೇನಾಗಿದೆ? ಹಿತಕರವಾಗಿದೆ. ಇವತ್ತು ನನ್ನ ಸಂದೇಶದ ಶಿರೋನಾಮೆ ಅವರು ಹೋಗಿದ್ದು ಒಳ್ಳೆಯದಾಯಿತು. ಯಾಕೆ ಅಂತ ನೀವು ತಿಳ್ಕೊಳ್ತೀರ ಮುಂದೆ. ಇವತ್ತು ನಾವು ಇರುವಂಥ ಸಮಯದಲ್ಲಿ ಇರಾನ್ನಲ್ಲಿ ಒಂದು ಯುದ್ಧ ಆಯಿತು. ಅಲ್ಲಿ ಇರುವಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು, ಖಮೇನಿಯನ್ನು ಸಾಯಿಸಿದ್ರು ಅಂತ ವಾರ್ತೆಗಳನ್ನೆಲ್ಲ ಕೇಳಿದಾಗ ಎಲ್ಲ ಜನರುಗಳು ಒಂದು ಕಡೆ ಭಯಪಟ್ಟರು. ಒಂದು ಗುಂಪಿನ ಜನರು ಅಲ್ಲಿ ಆಗ್ತಾ ಇದ್ದಂಥ ಹಿಂಸೆಯನ್ನು ನೋಡಿ ಏನು ಹೇಳಿದ್ರಂದರೆ, ಆ ವ್ಯಕ್ತಿ ನಮ್ಮ ದೇಶದಲ್ಲಿ ಅವ್ರನ್ನ ಒಡೆದು ಸಾಯಿಸಿದ್ದು ಒಳ್ಳೇದಾಯಿತು ಅಂದರು. ಯಾಕಂದರೆ ಅವರಿಂದ ಹೆಣ್ಣು ಮಕ್ಕಳುಗಳ ಜೀವಿತದಲ್ಲಿ ಬೇರೆ ಬೇರೆ ಕಾರ್ಯಗಳು ನಡೀತಿತ್ತು ಅನ್ನೋದನ್ನು ಹೇಳ್ತಾರೆ. ಅದು ಪುರಾವೆಯಾಗಿ ನಮಗೆ ಗೊತ್ತಿಲ್ಲ, ಆದರೂ ಬಹಳಷ್ಟು ಜನ ಸೆಲೆಬ್ರೇಟ್ ಮಾಡಿದ್ರು. ಯಾಕಂದರೆ ಆ ವ್ಯಕ್ತಿ ಹೋಗಿದ್ದು ಒಳ್ಳೇದಾಯಿತು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗುವುದು ನಿಮಗೇನಾಗಿದೆ? ಹಿತಕರವಾಗಿದೆ. ಸಾಮಾನ್ಯವಾಗಿ ರೋಗದಲ್ಲಿ ಯಾರಾದರೂ ಮರಣಕರವಾದಂಥ ಕಾಯಿಲೆಯಲ್ಲಿದ್ದರೆ ನಾವು ಹೇಳ್ತೀವಿ ನಮ್ಮ ಮನೇಲಿ, ಅಯ್ಯೋ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರು ಹೋದರೆ ಒಳ್ಳೆಯದು, ಅವರು ಹೋದರೆ ಒಳ್ಳೆಯದು ಅಂತ ನಾವು ಯಾವಾಗ ಹೇಳ್ತೀವಿ ಗೊತ್ತಾ? ಅವ್ರ ಆ ಕಷ್ಟವನ್ನು ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ, ಸಹಿಸ್ಕೊಳಕ್ಕಾಗದೇ ಇದ್ದ ನಾವು. ಆದರೆ ಇನ್ನು ಕೆಲವರು ನಿಜವಾಗ್ಲೂ ಬೇರೆಯವರು ಹೋದರೆ ಒಳ್ಳೆಯದು ಅಂತ ಕಾಯ್ತಾರೆ. ಯಾಕೆ? ಒಂದು ಸರಿ ನನ್ನ ಲೈಫ್ನಲ್ಲಿ ನಮ್ಮ ಅಕ್ಕ ಯಾವುದೋ ಒಂದು ಸನ್ನಿವೇಶದಿಂದ ನಮ್ಮ ಮನೆಯಿಂದ ಹೋದ್ಲು. ಆ ಸನ್ನಿವೇಶ ಹೇಳೋಕ್ಕಾಗಲ್ಲ ನಾನು, ಆದರೆ ಅವಳು ಹೋಗಿದ್ದ ದಿವಸ ಸಖತ್ ಖುಷಿ ನನಗೆ. ಯಾಕೆ? ಇನ್ನು ಮುಂದೆ ತಿಂಡಿ ಎಲ್ಲ ನನಗೆ ಸಿಗುತ್ತೆ, ಇನ್ನು ಮುಂದೆ ಎಲ್ಲ ಅಟೆನ್ಷನ್ ಯಾರ ಮೇಲೆ ಇರುತ್ತೆ? ನನ್ನ ಮೇಲೆ ಇರುತ್ತೆ. ಆಚೆ ಮಾತ್ರ ಸುಮ್ಮನೆ ಅಳ್ತಾ ಇದ್ದೆ ಅಂತ. ಆದರೆ ಒಳಗಡೆ ಒಂದು ಕಡೆಗೆ ಸಮಾಧಾನ. ಏನು? ಇನ್ನು ಮುಂದೆ ಎಲ್ಲ ಕೇಂದ್ರ ಬಿಂದು ಯಾರು? ನಾನೇ. ಸೊ ಆದರೆ ನಾವು ಪ್ರೀತಿಸೋ ವ್ಯಕ್ತಿ ಹೋದರೆ ಅನೇಕ ಸಾರಿ ನಮಗೆ ಒಳ್ಳೆಯದಲ್ಲ. ವೇಳೆ ನಾವು ಪ್ರೀತಿಸುವಂಥ ವ್ಯಕ್ತಿ ಅವರು ರೋಗದಲ್ಲಿ ಹೋಗ್ಬಿಟ್ರು ಕೂಡ ನಮಗದು ಒಳ್ಳೆಯದಲ್ಲ. ಆದರೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತಾನೇ ಹೋಗೋಕ್ಕೆ ಮುಂಚೆ ನಾನು ಹೋಗೋದು ಒಳ್ಳೆಯದು ಅಂತ ಹೇಳಿದ್ನು. ಅದು ಯಾರು? ಯೇಸು ಸ್ವಾಮಿ. ವಾವ್, ಅದೆಷ್ಟು ಯೋಚನೆ ಮಾಡಬೇಕು ಗೊತ್ತಾ ನಿಮಗೆ? ನಾವು ಹೇಳಿದ್ದಲ್ಲ, ಆತನು ಹೇಳ್ತಿದ್ದಾನೆ, ನಾನು ಹೋಗುವುದು ನಿಮಗೆ ಒಳ್ಳೆಯದು. ಹಾಗಿದ್ರೆ ಯೇಸು ಸ್ವಾಮಿ ಆ ಮಾತನ್ನ ಹೇಳಬಹುದು ಅಂದರೆ ಎಷ್ಟು ದೊಡ್ಡ ವಿಷಯ ಇರ್ಬೋದು. ಕೆಲವೇ ದಿನಗಳ ನಂತರ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಆತನು ಶಿಲುಬೆಗೆ ಹೋಗಿ ಸಾಯ್ಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಮಾತನ್ನು ಹೇಳುವಾಗ ಏನು ಹೇಳ್ತಾ ಇದ್ದಾನೆ? ನನ್ನನ್ನು ಹಿಡ್ಕೊಂಡು ಹೋಗುವುದು ನಿಮಗೆ ಹಿತವಾದದ್ದು ಅಂತ ಹೇಳ್ತಿದ್ದಾನೆ ಯೇಸು ಸ್ವಾಮಿ. ನನ್ನನ್ನು ಚಡಿಯಲ್ಲಿ ಒಡೆಯೋದು ನಿಮಗೆ ಹಿತವಾದದ್ದು. ನನ್ನನ್ನು ಶಿಲುಬೆಯಲ್ಲಿ ಹಾಕಿ ಸಾಯಿಸುವಾಗ ಕೈಗಳಲ್ಲಿ ಮೊಳೆ ಹೊಡೆಯಲ್ಪಡುವುದು ನಿಮಗೆ ಹಿತವಾದದ್ದು. ನನ್ನನ್ನು ಮುಖದ ಮೇಲೆ ಉಗುಳಿ ನಿನಗೆ ಒಡೆದವನು ಯಾರು, ಗುದ್ದದವನು ಅಂತ ಯಾರಾದರೂ ಕೇಳ್ತಾರಲ್ಲ, ಅದು ನಿಮಗೆ ಏನಾದದ್ದು? ಹಿತವಾದದ್ದು. ಯಾಕೆ ಯೇಸು ಸ್ವಾಮಿ ಆ ಮಾತನ್ನು ಹೇಳ್ತಿದ್ದಾನೆ?
ಬೈಬಲ್ನಲ್ಲಿ ನನ್ನ ಪ್ರಕಾರ 7ನೇ ವಾಕ್ಯದಲ್ಲಿರುವಂಥ ಒಂದು ಪದ ಅತೀ ದೊಡ್ಡ ಪದ. ಅದು ಯಾವುದು ಗೊತ್ತಾ? ಹಿತಕರವಾಗಿದೆ ಅಂತ ಹೇಳಿದ ಮೇಲೆ ನಾನು ಹೋಗದಿದ್ದರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗಲಿಲ್ಲ ಅಂದರೆ, ಅದು ಬಹಳ ದೊಡ್ಡ ಪದ. ಆ ಪದ ನಾನು ಹೋಗಲಿಲ್ಲ ಅಂದರೆ ನಿಮ್ಗೆ ಯಾರು ಬರಲ್ವಂತೆ? ವಾಕ್ಯ ಹೇಳ್ತಾ ಇದೆ, ಆ ಸಹಾಯಕನು ನಿಮ್ಮ ಬಳಿಗೆ ಏನು ಮಾಡೋದಿಲ್ಲ, ಬರುವುದಿಲ್ಲ. ಹಾಗಿದ್ರೆ ಆ ಸಹಾಯಕ ಯಾರು? ಯಾರು? ಪವಿತ್ರಾತ್ಮನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗೋದು ಒಳ್ಳೇದಪ್ಪ, ಪವಿತ್ರಾತ್ಮನು ನಾನು ಹೋದ್ಮೇಲೆ ಬರ್ತಾನೆ ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ನಾನು ಹೋದ್ಮೇಲೆ ಒಬ್ಬ ವ್ಯಕ್ತಿ ನನಗಿಂತ ಇಂಪಾರ್ಟೆಂಟ್ ಅನ್ನೋ ರೀತಿಲಿ ಒಬ್ಬರು ಬರ್ತಾರೆ ಅಂತ ಹೇಳೋದು ಅದೊಂದು ದೊಡ್ಡ ವಿಷಯ. ಆದರೆ ಪವಿತ್ರಾತ್ಮನ ಭಾಳಷ್ಟು ಜನ ಏನು ತಿಳ್ಕೊತಾರೆ ಅಂದರೆ ಪಾರಿವಾಳದ ಹಾಗಿರ್ತಾನೆ, ಇನ್ನು ಕೆಲವರು ಎಣ್ಣೆಗೆ ಹೋಲಿಸಿದ್ದಾರೆ. ಅದೆಲ್ಲ ನೋಡಿದ ತಕ್ಷಣ ಅದೇ ಪವಿತ್ರಾತ್ಮನು ಅಂತ ತಿಳ್ಕೊತಾರೆ. ನೋ 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 ಅದನ್ನು ಹೋಲಿಕೆಯಾಗಿ ಹೇಳಲ್ಪಟ್ಟಿದೆ ವಿನಾ ಪವಿತ್ರಾತ್ಮನು ಯಾರು ಗೊತ್ತಾ? ಅವನು ವಸ್ತು ಅಲ್ಲ, ಆತ ಒಬ್ಬ ವ್ಯಕ್ತಿ. ಎಲ್ಲರೂ ಹೇಳಿ, ಏನು ಆತನು? ವ್ಯಕ್ತಿ. ತಂದೆ, ಮಗ, ಪವಿತ್ರಾತ್ಮನು ಅಂತ ಹೇಳುವಾಗ ಪರಿಶುದ್ಧ ಆತ್ಮನು ಅನ್ನೋನು ಯಾರು ಗೊತ್ತಾ? ಆತನು ಒಬ್ಬ ವ್ಯಕ್ತಿ ಆಗಿದ್ದಾನೆ. ಹಾಗಿದ್ರೆ ಆತನು ಏನು ಹೇಳ್ತಾ ಇದ್ದಾನೆ? ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಏನು ಮಾಡ್ತೇನೆ? ಕಳುಹಿಸಿಕೊಡ್ತೇನೆ. ಹಾಗಿದ್ರೆ ನಮಗೂ ನಿಮಗೂ ಇವತ್ತು ದೇವರು ಮೊದಲನೇದಾಗಿ ಪವಿತ್ರಾತ್ಮನ ಬಗ್ಗೆ ಹೇಳ್ತಾ ಇದ್ದಾನೆ, ನಾನು ಹೋಗೋದು ಒಳ್ಳೆ ಇದೆ. ಹಾಗಿದ್ರೆ ಅವರು ಹೋದರೂ ನಮಗೆ ಯಾರಿದ್ದಾರೆ ಅಂದರೆ ಒಬ್ಬ ಸಹಾಯಕನಿದ್ದಾನೆ. ಮೊದಲನೇದಾಗಿ ಹೇಳ್ರಿ, ಅವರು ಹೋದರೂ ಯಾರಿದ್ದಾರೆ? ನಮಗೆ ಒಬ್ಬ ಸಹಾಯಕನಿದ್ದಾನೆ. ಅವರು ಹೋದ್ಮೇಲೆ ಅದೇ ವ್ಯಕ್ತಿ ನಮಗಿಲ್ಲ ಅಂದರೆ ಕೆಲವು ಸಾರಿ ನಮಗೆ ಬೇಜಾರಾಗುತ್ತೆ. ಎಷ್ಟೋ ಸಾರಿ ನಾನು ನೋಡಿದ್ದೀನಿ, ಒಬ್ಬ ವ್ಯಕ್ತಿ ಇರೋವರೆಗೂ ಆ ವ್ಯಕ್ತಿ ಬೆಲೆ ನಮಗೆ ಗೊತ್ತಾಗಲ್ಲ. ನಾನು ನಡೆಸಿದಂಥ ಆರಂಭದಲ್ಲಿ ಸೇವೆಯಲ್ಲಿ ಇದ್ದಂಥ ಶೇಷರತ್ನಮ್ಮ ಅನ್ನುವಂಥ ತಾಯಿ, ಆ ತಾಯಿ ಇರೋವರೆಗೂ ಅನೇಕ ಜನರು ರೋಗಗಳು ವಾಸಿಯಾಗಿರೋರು, ಅವ್ರ ಸೇವೆಗಳಿಂದ ಅದ್ಭುತ ಹೊಂದಿರೋರೆಲ್ಲ ಬರೋರು. ಆದರೆ ಅವರು ನನಗೆ ಡೈಲಿ ಸಿಗ್ತಾಯಿದ್ರು. ಹಾಗಾಗಿ ನನಗೆ ಅವ್ರ ಬೆಲೆ ಗೊತ್ತಿರಲಿಲ್ಲ. ಒಂದು ದಿವಸ ಅಮ್ಮ ತೀರೋದ್ರು, ಶೇಷರತ್ನಮ್ಮ ತೀರೋದ್ಮೇಲೆ ಅಲ್ಲಾದಂಥ ಘಟನೆಗಳೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಯಿತು, ಈ ತಾಯಿ ಆ ಸ್ಥಳದಲ್ಲಿ ರೂಮ್ನಲ್ಲಿ ಇದ್ದು ಪ್ರಾರ್ಥನೆ ಮಾಡ್ತಿದ್ರಿಂದನೇ ಎಷ್ಟೋ ಕಾರ್ಯಗಳು ಸ್ಮೂತಾಗಿ ನಡೀತಿತ್ತು ಅನ್ನೋದು ನನಗೆ ಅವಾಗ ಗೊತ್ತಾಯಿತು. ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಅಮ್ಮ ಯಾವಾಗಲೂ ಅಲ್ಲೇ ಇರ್ತಾರಲ್ಲ, ಏನು ಮಾಡ್ತಾರೆ ಅಂತ. ಅದೇ ರೀತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮಗೊಬ್ಬ ಸಹಾಯಕನಿದ್ದಾನೆ. ಅವರು ಹೋದರೂ ಕೂಡ ಆತನು ನಮ್ಮೊಂದಿಗೆ ಇರ್ತಾನೆ. ಇಲ್ಲಿ ಬಳಸಿರುವಂಥ ಪದ ಪ್ಯಾರಾಕ್ಲಿಟೆ ಅನ್ನುವಂಥ ಒಂದು ಪದ, ಗ್ರೀಕ್ ಪದ. ಅದರ ಅರ್ಥ ಕಾಲ್ಡ್ ಟು ಒನ್ ಸೈಡ್. ಒಬ್ಬ ವ್ಯಕ್ತಿನ ಅಲ್ಲಿಂದ ಇಲ್ಲಿಗೆ ನನ್ನ ಹತ್ರ ಕರೆಯುವಾಗ ಬರುವಂಥ ವ್ಯಕ್ತಿ. ಇವಾಗ ನಾನು ಒಂದು ಸಣ್ಣದಾಗಿ ಇಲ್ಲಿ ನಡೀತು, ಇದನ್ನ ನಾನೇ ಮಾಡಿದೆ. ಆದರೆ ನಿಮಗೆ ಗೊತ್ತಾ, ಅದನ್ನು ಗಮನಿಸಿ ಯಾರಾದರೂ ಒಬ್ಬರು ಬಂದು ಇದನ್ನು ಏನು ಮಾಡಿದ್ರೆ, ಸಿಮೆಂಟಿಗೇಟಾಗಿ ಏನು ಮಾಡಿದ್ರೆ, ಸೆಡಿ ಮಾಡಿಕೊಟ್ರೆ ಅವ್ರು ನನಗೇನಾಗಿದ್ದಾರೆ? ಸಹಾಯಕ. ಇಮಿಡಿಯೇಟಾಗಿ ಅದು ನನ್ನ ಕಣ್ಣು ಸನ್ನೆಲೇ ಅರ್ಥ ಆಗುತ್ತೆ. ಅನೇಕ ಸಾರಿ ಈ ಪದವನ್ನೇ ನಾವು ಅರ್ಥ ಮಾಡಬೇಕು. ಏನಂದರೆ ನಮ್ಮ ಹೆಂಡತಿ ನಮಗೆ ನಿಜವಾಗ್ಲೂ ದೇವರು ಏನು ಕೊಟ್ಟಿರೋದು? ಒಬ್ಬ ಸಹಾಯಕ್ಕೆ. ಅದಕ್ಕೆ ನನ್ನ ಕಣ್ಣು ಸನ್ನೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ಅವಳಿಗೆ ಮಾತ್ರ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮನೇಲೂ ಕೂಡ ಅವರೇ ಕರೆಕ್ಟಾಗಿ ಕಂಡು ಹಿಡಿತಾರೆ. ಯಾಕೆ? ನಿಮ್ಮನ್ನು 10 ವರ್ಷದಿಂದ ನೋಡಿ ನೋಡಿ ನಿಮ್ಮ ಕಣ್ಣು ಭಾವನೆ ಗೊತ್ತು, ನೀವು ಯಾರನ್ನು ನೋಡ್ತಿದ್ದೀರಾ, ಹೆಂಗೆ ನೋಡ್ತಿದ್ದೀರಾ ಅನ್ನೋದು ಕೂಡ ಏನು ಮಾಡಿಬಿಡ್ತಾರೆ, ಕಂಡು ಬಿಡ್ತಾರೆ. ಯಾಕೆ ಅಂದರೆ ಆ ಸಹಾಯಕನು ನಮ್ಮ ಜೊತೆಯಲ್ಲೇ ಇದ್ದಿದ್ದರಿಂದ. ಈ ಸಹಾಯಕನು ಯಾರು? ಯೇಸು ಸ್ವಾಮಿಯ ಜೊತೆಗೆ ಇರುವಂಥ ಆ ಸಹಾಯಕನು ತ್ರಯೇಕ ದೇವರಲ್ಲಿ ಒಬ್ಬನು. ಹಾಗಿದ್ರೆ ಯೇಸು ಸ್ವಾಮಿ ಯಾಕೆ ಈ ಮಾತನ್ನು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ? ಸಹಾಯಕನು ಬರ್ತಾನೆ ಅಂತ ಹೇಳಲಿಕ್ಕೆ ಕಾರಣ ಏನು? 6ನೇ ವಾಕ್ಯದಲ್ಲಿ ನೋಡ್ರಿ, ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ಏನಾಗಿದೆಯಂತೆ? ದುಃಖದಿಂದ ತುಂಬಿದೆ. ಹಾಗಿದ್ರೆ ಏನು ಹೇಳಿದ್ನು ಯೇಸು ಸ್ವಾಮಿ? 5ನೇ ವಾಕ್ಯದಲ್ಲಿ ಹೇಳ್ತಾನೆ, ಈಗ ನಾನು ನನ್ನನ್ನು ಕಳುಹಿಸಿಕೊಟ್ಟ ಆತನ ಬಳಿಗೆ ಏನು ಮಾಡ್ತೇನೆ? ಹೋಗ್ತೇನೆ. ನೀನು ಎಲ್ಲಿಗೆ ಹೋಗುತ್ತಿ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಏನು ಮಾಡೋದಿಲ್ಲ, ಕೇಳೋದಿಲ್ಲ. ಹಾಗಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೋಗ್ಬಿಡ್ತೀನಪ್ಪ, ನೀನು ಎಲ್ಲಿಗೆ ಹೋಗ್ತೀಯ ಅಂತ ನೀವು ಯಾರು ಒಬ್ಬರು ಕೂಡ ನನ್ನನ್ನು ಕೇಳೋದಿಲ್ಲ. ಆದರೆ ಕೆಲವು ಅಧ್ಯಾಯದಿಂದ ಇಬ್ಬರು ಕೇಳಿದ್ರು ಆ ಮಾತನ್ನ, ಎಲ್ಲಿಗೆ ಹೋಗ್ತಿ ಅಂತ. 13ನೇ ಅಧ್ಯಾಯ ಯೋಹಾನ 36ರಲ್ಲಿ ಯಾರು ಕೇಳಿದ್ರು? ಪೇತ್ರನ ಕೇಳ್ದ ಅಲ್ವಾ? ಕೇಳುತ್ತೆ 13:36ರಲ್ಲಿ ಸೀಮೋನ್ ಪೇತ್ರನು ಆತನನ್ನು ಸ್ವಾಮಿ ಏನಂತ ಹೇಳ್ದ? 13:36 ಸ್ವಾಮಿ ಎಲ್ಲಿಗೆ ಹೋಗುತ್ತಿ ಕೇಳ್ದ ಪೇತ್ರ. 14ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೇಳ್ದ, 14:6 ಅಲ್ಲಿ ವಾಕ್ಯ ನೀವು ನೋಡೋದು. 5ನೇ ವಾಕ್ಯದಲ್ಲಿ ತೋಮನು ಆತನನ್ನು ಏನಂತ ಕೇಳ್ದ? ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೆ? ಹಾಗಿದ್ರೆ ಇವರಿಬ್ಬರಿಗೆ ಏನು ಕೇಳ್ತಾ ಇದ್ದಾರೆ?
ನೀನು ಎಲ್ಲಿ ಹೋಗ್ತೀಯ ಯೇಸು ಸ್ವಾಮಿ? ಯೇಸು ಸ್ವಾಮಿ ಅವಾಗ ಹೇಳ್ತಾ ಇದ್ನು, ಲಾಸ್ಟ್ ಇನ್ನೇನು ಶಿಲುಬೆಗೆ ಹೋಗೋ ಸಮಯದಲ್ಲಿ ಬರುವಾಗ ನಾನು ಹೋಗ್ತೀನಿ, ನಾನು ಶಿಲುಬೆಗೆ ಹೋಗ್ತೀನಿ, ನಾನು ಪ್ರಾಣ ಕೊಡ್ತೀನಿ ಅಂತೆಲ್ಲ ಹೇಳುವಾಗ ಇವ್ರಿಗೆ ಅವಾಗವಾಗ ಸ್ವಲ್ಪ ಭಯನೂ ಆಗೋದು. ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನೀವು ಯಾರೂ ಕೇಳಲ್ಲ ಅಂದಾಗ ಅರ್ಥ, ಯೇಸು ಸ್ವಾಮಿ ಹೇಳಿದ ಅರ್ಥ ಬೇರೆ, ಶಿಷ್ಯರುಗಳು ಕೇಳಿದ್ದ ಅರ್ಥ ಬೇರೆ. ಗಮನಿಸ್ರಿ, ಶಿಷ್ಯರುಗಳು ಯಾಕೆ ಕೇಳಿದ್ರು ಗೊತ್ತಾ, ಸ್ವಾಮಿ ಎಲ್ಲಿಗೆ ಹೋಗ್ತೀಯ ಅಂತ? ಯೇಸು ಸ್ವಾಮಿ ಮೇಲೆ ಇದ್ದಂಥ ಪ್ರೀತಿಗಲ್ಲ, ಈ ಅಪ್ಪ ಹೋಗ್ಬಿಟ್ರೆ ನಮ್ಮ ಗತಿ ಏನಾಗುತ್ತೋ ಅಂತ. ಯಾಕಂದರೆ ಯೇಸು ಸ್ವಾಮಿ ಜೊತೆಗೆ ಹೋಗೋವಾಗೆಲ್ಲ ಇವ್ರಿಗೇನು ಸಿಗ್ತಿತ್ತು? ಒಳ್ಳೆ ಊಟ ಸಿಗ್ತಿತ್ತು, ಒಳ್ಳೆ ಅದ್ಭುತಗಳು ನಡೆಯೋದು, ಥ್ರಿಲ್ಲಿಂಗ್ ಥರ. ಯೇಸು ಸ್ವಾಮಿ ಜೊತೆ 3.5 ವರ್ಷ ಪಾಪ ಹೆಂಡ್ತಿ ಮಕ್ಳುಗಳನ್ನ ಎಲ್ಲೆಲ್ಲಿ ಬಿಟ್ಟು ಯಾವಾಗ ಎಲ್ಲೆಲ್ಲಿ ಹೋಗ್ತಿದ್ರೋ ಗೊತ್ತಿಲ್ಲ, ಒಳ್ಳೆ ಲೈಫು. ಕೆಲವ್ರಿಗೆ ಹಂಗೆ ಅಲ್ವಾ, ಹೆಂಡ್ತಿದೀರನ್ನ ಬಿಟ್ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆ ಹೋಗಿರೋದ್ರೆ ಏನೋ ಎಂಥ ಒಂದು ಆನಂದ. ಅವಾಗಲೂ ಫೋನ್ಗಳು ಬಂದ್ಬಿಡುತ್ತೆ, ಅವಾಗಲೂ ಫ್ರೆಂಡ್ಸ್ಗಳಿಗೆ ಹೇಳೋದು. ಈ ವಾರದಲ್ಲಿ ಒಬ್ಬ ಹೇಳ್ತಾ ಇದ್ದ, ಇಡ್ರಿ ಸರ್ ಅವಳು ಫೋನ್ ಬತ್ತೈತೆ ಅಂದ. ಯಾಕೆ? ನಿಮ್ಮ ಜೀವಿತಗಳಲ್ಲಿ ನಮ್ಮ ಲಾಭಕ್ಕಾಗಿ ಯಾರಾದರೂ ಒಬ್ಬರು ಇದ್ದರೆ ನಮ್ಗೆ ಒಳ್ಳೆಯದೇ. ಆದರೆ ಯೇಸು ಸ್ವಾಮಿ ಇಲ್ಲೇನು ಹೇಳ್ತಾ ಇದ್ದಾನೆ, ನಾನು ಹೋಗ್ತಾ ಇದ್ದೀನಿ, ಆದರೆ ನಾನು ಹೋಗ್ತೀನಿ ಅನ್ನುವಾಗ ನಿಮ್ಮ ಹೃದಯ ಏನಾಗಿದೆ? ದುಃಖದಿಂದ ತುಂಬಿದೆ. ಯಾಕೆ ದುಃಖದಿಂದ ತುಂಬಿದೆ? 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಾನು ನಿಮ್ಗೇನು ಮಾಡಿದ್ದೀನಿ? ಹೇಳಿದ್ದೀನಿ. ಹಿಂಜರಿಯಬಾರದು ಅಂತ ನಾನು ನಿಮ್ಗೇನು ಮಾಡಿದ್ದೀನಿ? ಹೇಳಿದ್ದೀನಿ. ಯಾಕಂದರೆ ನಿಮ್ಮನ್ನು ಜನರು ಏನು ಮಾಡ್ತಾರೆ? ನಿಮಗೆ ಬಹಿಷ್ಕಾರ ಹಾಕುವರು. ನಿಮಗೇನು ಮಾಡ್ತಾ ಇದ್ದಾರೆ? ಜನರುಗಳು ಬಹಿಷ್ಕಾರ ಹಾಕ್ತಾರೆ. ಇವತ್ತು ಆಫ್ರಿಕಾದಲ್ಲಿ ನೀವು ನೋಡೋದಾದರೆ ಎಷ್ಟೋ ಕ್ರೈಸ್ತ ಜನರುಗಳನ್ನು ಒಡೆದು ಹಿಂಸಿಸಿ ಸಾವಿರಾರು ಜನರುಗಳನ್ನ ಕೊಂದಿದ್ದಾರೆ. ನಾರ್ತ್ ಇಂಡಿಯಾದಲ್ಲಂತೂ ಪ್ರತಿ ವಾರ ಬಹಿಷ್ಕಾರಗಳು ಹಾಕ್ತಾ ಇದ್ದಾರೆ, ಊರನ್ನು ಬಿಟ್ಟು ಊರಿಗೆ ಓಡಿಸ್ತಾ ಇದ್ದಾರೆ ಕ್ರೈಸ್ತರುಗಳನ್ನು. ಅಲ್ಲೆಲ್ಲ ಆ ವಿಷಯಗಳು ನಿಮಗೆ ಗೊತ್ತಿಲ್ಲ. ನೀವು ಒಂದು ವೇಳೆ ಗ್ಲೋಬಲ್ ಕ್ರಿಶ್ಚಿಯನ್ ಅನ್ನುವಂಥ ಪರ್ಸಿಕ್ಯೂಷನ್ ಅನ್ನುವಂಥ ಒಂದು ನ್ಯೂಸ್ನ ನೀವೇನಾದರೂ ಗೂಗಲಲ್ಲಿ ನೋಡಿದ್ರೆ ಪ್ರತಿ ದಿನ ಎಷ್ಟು ಕ್ರೈಸ್ತರುಗಳಿಗೆ ಏಟು ಬೀಳ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಊರುಗಳಲ್ಲಿ ಬಹಿಷ್ಕಾರ, ಪ್ರಾಂತ್ಯಗಳಲ್ಲಿ ಬಹಿಷ್ಕಾರಗಳನ್ನು ಹಾಕಿ ಅವೆಲ್ಲ ಆಗುವಾಗ ಯೇಸು ಸ್ವಾಮಿ ಅವತ್ತೇ ಹೇಳ್ತಾ ಇದ್ದಾನೆ, ನನ್ನ ಹೆಸರಿನ ನಿಮಿತ್ತ ಇನ್ನೂ ಬಿಡದೀಗ ಆ ಲೆವೆಲ್ಗೆ ಬಂದಿಲ್ಲ. ಒಂದು ವೇಳೆ ಅವತ್ತು ನಾನು ನಂಬ್ತೀನಿ ಬಂದ್ರೇ ಸಭೆ ನೆಟ್ಟಗಾಗೋದು ಅಂತ. ಅಲ್ಲಿವರೆಗೂ ಸಭೆನೂ ಪರಿಪೂರ್ಣವಾಗಿ ನೆಟ್ಟಗಾಗಲ್ಲ. ಆ ಬೆಂಕಿ ಬುಡಕ್ಕೇನು ಮಾಡಬೇಕು? ಬರಬೇಕು. ಇವಾಗ ಇರಾನಲ್ಲಿ ಮಾತ್ರ ಬಂದಿದೆ, ಹಾಗಾಗಿ ನಮ್ಮ ಬರೀ ಸಿಲಿಂಡ್ರ್ ಬಗ್ಗೆ ಯೋಚನೆ ಬಂದಿದೆ ನಮಗಷ್ಟೇ. ಇನ್ನು ಸಿಲಿಂಡ್ರು ನಮ್ಮ ಮನೆಗೆ ಬರ್ದಿರಾಗುತ್ತಲ್ಲ, ನೆನ್ನೆನೇ ಟೆನ್ಷನ್ ಆಗಿದೆ ಕೆಲವರಿಗೆ. ಫೋನಲ್ಲಿ ಏನಾಗ್ತಾ ಇಲ್ಲ, ಸಿಲಿಂಡ್ರು ಬುಕ್. ಈಗಾಗಲೇ ತಿನ್ನೋದು ಏನು, ಇದರಲ್ಲಿ ನಾವು ಮುಳುಗ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ನಾನು ಒಬ್ರಿಗೆ ಫೋನ್ ಮಾಡಿದೆ, ಸಿಲಿಂಡ್ರ್ ಇದೆಯಾ ಅಂತ ಕೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ? ನಮ್ಮೆಲ್ರಿಗೂ ಸ್ವಲ್ಪ ಭಯ ಬಂದಿದೆ. ಆದರೆ ಇನ್ನೂ ಕೋವಿಡ್ ಥರ ಸಿಲಿಂಡ್ರೇ ಸಿಗದಿರಾ, ಒಂದು ಸಿಲಿಂಡ್ರಿಗೆ 9,000 ಅಂತ ಇಲ್ಲೇನಾದರೂ ನಾಳೆ ನ್ಯೂಸ್ ಬಂತು ಅಂದರೆ, ಯೇಸು ಸ್ವಾಮಿ ಇಲ್ಲಿ ನಿಮಗೆ ಅರ್ಥ ಹೇಳ್ತಾ ಇದ್ದೀನಿ, ಕಡೆಯ ಕಾಲಗಳಲ್ಲಿ ದೇವರ ಮಕ್ಕಳೇ, ಬರೀ ಇದು ಆರಂಭ ಅಷ್ಟೇ. ಇನ್ನೂ ಭಾಳಷ್ಟು ಘೋರವಾದ ದಿನಗಳಲ್ಲಿ ನಾವು ದಾಟ್ತೇವೆ. ಅದರ ಮುಂದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವತ್ತೇ ಯೇಸು ಸ್ವಾಮಿ ಹೇಳಿದ್ನು, ನಿಮಗೊಬ್ಬ ಸಹಾಯಕ ಇದ್ದಾನೆ, ನೀವು ಅದರಿಂದ ಟೆನ್ಷನ್ ಆಗಬೇಡ್ರಿ ಅಂತ ಯೇಸು ಸ್ವಾಮಿ ಅವ್ರಿಗೆ ಧೈರ್ಯಪಡಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಿಮಗೊಬ್ಬ ಸಹಾಯಕ. 14ನೇ ಅಧ್ಯಾಯ 16ನೇ ವಾಕ್ಯದಲ್ಲೂ ಸ್ವಾಮಿ ಏನು ಹೇಳ್ತಾನೆ ನೋಡ್ರಿ, ಯೋಹಾನ 14:16 ಹೇಳ್ತಾನೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತನು ನಿಮಗೇನು ಕೊಡ್ತಾನಂತೆ? ಬೇರೊಬ್ಬ ಸಹಾಯಕನನ್ನು ನಿಮಗೇನು ಮಾಡ್ತಾನೆ? ಕೊಡ್ತೇನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡ್ರಿ, ಏನು ಹೇಳ್ತಾನೆ? ನಾನು ನಿಮ್ಮನ್ನು ಅನಾಥರನ್ನಾಗಿ ಏನು ಮಾಡೋದಿಲ್ಲ, ಬಿಡೋದಿಲ್ಲ. ವಾವ್! ಅದಕ್ಕೆ ಯೇಸು ಸ್ವಾಮಿನ ಒಬ್ಬ ನಂಬಿ ಬಂದ ಮೇಲೆ ಅವರು ವಿಧವೆ ಆಗಿರ್ಬೋದು, ತಂದೆ ಇಲ್ದಿರ್ಬೋದು, ಮಕ್ಕಳಿಲ್ದಿರ್ಬೋದು, ಹೆಂಡ್ತಿನ ಕಳ್ಕೊಂಡಿರ್ಬೋದು, ಅವನು ಯಾರೇ ಆಗಿದ್ರು ಅವನು ಅನಾಥ ಅಲ್ಲ. ದೇವರನ್ನು ನಂಬಿ ಒಬ್ಬ ವ್ಯಕ್ತಿ ಬರೋವರೆಗೂ ಅವನ ಅನಾಥ. ಆದರೆ ಯೇಸು ಸ್ವಾಮಿಯಲ್ಲಿ ನಂಬಿ ಬಂದು ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡ್ಬಿಟ್ರೆ ದೇವರು ಅವನಿಗೆ ಹೇಳೋದು, ನಾನು ನಿನ್ನನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಯಾಕಂದರೆ ನಿನಗೆ ಸಹಾಯಕನನ್ನು ನಾನೇನು ಮಾಡ್ತಾ ಇದ್ದೇನೆ? ಕಳುಹಿಸಿಕೊಡ್ತಾ ಇದ್ದೇನೆ. ಹಾಗಿದ್ರೆ ಆ ಸಹಾಯಕ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಯೋಚನೆ ಮಾಡಿರಿ. ಯೋಹಾನ 15:20ನೇ ವಾಕ್ಯದಲ್ಲಿ ಅದಕ್ಕೆ ಮತ್ತೆ ಯೇಸು ಸ್ವಾಮಿ ಮಧ್ಯದಲ್ಲಿ ಹೇಳ್ತಾನೆ, 15:20ರಲ್ಲಿ, ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಕೂಡ ಏನು ಮಾಡ್ತಾರಂತ? ಅವರು ಹಿಂಸೆ ಪಡಿಸ್ತಾರೆ. ಇವತ್ತು ಯಾಕೆ ಯೇಸು ಸ್ವಾಮಿನ ನಾವು ನಂಬಿರೋದ್ರಿಂದ ನಮಗೆ ನಿಜವಾಗ್ಲೂ ಹಿಂಸೆ ಇದೆ ಅಂದರೆ, ಅವರು ಯೇಸು ಸ್ವಾಮಿನ ಹಿಂಸೆ ಪಡಿಸಿದ್ರು. ಅದಕ್ಕೆ ಇವತ್ತು ಯಾಕೆ ಯಾವುದೇ ಪ್ರಸಂಗಿಗಳು ಕೂಡ ಇವತ್ತು ನಿಜವಾಗ್ಲೂ ಇವತ್ತಿನ ಸೇವಕರುಗಳು ಪ್ರಸಂಗ ಮಾಡೋ ರೀತಿ ನೋಡಿದ್ರೆ, ಆ ರೀತಿ ಯೇಸು ಸ್ವಾಮಿ ಪ್ರಸಂಗ ಮಾಡಿದರೆ ಯೇಸು ಸ್ವಾಮಿಗೆ ಶಿಲುಬೆನೇ ಬರ್ತಿರ್ಲಿಲ್ಲ. ನನ್ನ ಹತ್ರ ಈ ವಾರದಲ್ಲಿ ಒಬ್ಬರು ಒಂದು ಕಡೆ ಹೋದಾಗ ಹೇಳಿದ್ರು, ಈ ಪಾಸ್ಟರ್ ಸುಜಿತ್ ಪ್ರಿಯನ್ ಮಾತಾಡೋದು ನೋಡಿದ್ರೆ ಭಯಂಕರವಾಗಿದೆ ಅಲ್ಲ, ಈ ಮನುಷ್ಯ ನಿಜವಾಗ್ಲೂ ಕರುಣೆ ಇದೆಯಾ ಅಂತ ಕೇಳಿದ್ರಂತೆ. ನನ್ನ ಯೂಟ್ಯೂಬ್ ನೋಡೋರು
ಅದು ನಿಮಗೆ ಹತ್ತಿರದವ್ರಿಗೆ ಗೊತ್ತು ನನಗೆ ಕರುಣೆ ಇದೆಯಾ ಇಲ್ವಾ ಅಂತ. ಆದರೆ ಆ ವ್ಯಕ್ತಿಗೆ ಏನನ್ಸಿದೆ, ನನ್ನ ಪ್ರಸಂಗಗಳು ನಾನು ನಿಜವಾಗ್ಲೂ ಮಾತಾಡೋದು ಸರಿನಾ ಅಂತ ಹೇಳ್ತಿದ್ದಾನೆ. ನಾನು ನಿಮ್ಗೆ ಹೇಳ್ತಿದ್ದೀನಿ, ಯೇಸು ಸ್ವಾಮಿ ಮಾತಾಡಿದಾಗ ಜನರಿಗೆ ಇಷ್ಟ ಆಯಿತಾ? ಹಾಗಿದ್ರೆ ಇವತ್ತಿನ ಬಹುತೇಕ ಪ್ರಸಂಗಿಗಳು ಜನರಿಗೆ ಯಾಕೆ ಇಷ್ಟ ಆಗ್ತಾ ಇದ್ದಾರೆ? ಯೇಸು ಸ್ವಾಮಿ ಯಾವ ರೀತಿ ಪ್ರಸಂಗ ಮಾಡಿದರೆ ಶಿಲುಬೆಗೆ ಹೋಗ್ತಿರ್ಲಿಲ್ಲ ಯೇಸು ಸ್ವಾಮಿ, ಗೊತ್ತಾ ನಿಮಗೆ? ಯೇಸು ಸ್ವಾಮಿ ಸತ್ಯವನ್ನು ಹೇಳಿದ್ರಿಂದ ಅವತ್ತು ಅವ್ರಿಗೆ ಕಲ್ಲು ಹೊಡಿಲಿಕ್ಕೆ ಬಂತು, ಅವ್ರಿಗೆ ಹಿಂಸೆ ಬಂತು, ಸಂಕಟ ಬಂತು. ಆದರೆ ಯೇಸು ಸ್ವಾಮಿ ಅವರ ಬಳಿಯಲ್ಲಿ ಒಂದನ್ನು ಹೇಳ್ತಾ ಇದ್ದಾನೆ, ಇದು ನನಗೆ ಮಾತ್ರ ಮಾಡಿ ಟ್ರೀಟ್ಮೆಂಟ್ ಅಲ್ಲಪ್ಪ, ನಿಮಗೂ ಮಾಡ್ತಾರೆ. ಆದರೆ ತಂದೆಯ ಬಳಿಯಿಂದ ಕಳುಹಿಸಿಕೊಡುವಂಥ ಒಬ್ಬ ಸಹಾಯಕನು ನಿಮಗಿದ್ದಾನೆ. ಅದಕ್ಕೆ ನಾನು ನಿಮ್ಮ ಹತ್ರ ನೇರವಾದ ಪ್ರಶ್ನೆ ಕೇಳ್ತೀನಿ, ನೀವು ಯೇಸು ಸ್ವಾಮಿನ ನಂಬಿ ಬಂದಿದ್ರೆ ಇಷ್ಟು ವರ್ಷದ ಅನುಭವದಲ್ಲಿ ಜನ ದ್ವೇಷಿಸುವಂಥ ಕ್ಯಾಂಡಿಡೇಟ್ ಆಗಿದ್ದೀರಾ? ನೀವು ಸ್ವಲ್ಪ ತಲೆ ಆಡಿಸ್ತಿದ್ದೀರಾ. ಇನ್ನು ಕೆಲವರೆಲ್ಲ ಇನ್ನೂ ಏನು ಹಾಗೇ ಇಲ್ಲಲ್ಲ, ದ್ವೇಷಿಸಲ್ಪಡುವಂಥ ವ್ಯಕ್ತಿ ಆಗಿದ್ದಾರೆ. ಇಲ್ಲ ನಿಮ್ಮ ಕಂಪನಿಗಳಲ್ಲಿ, ನೀವಿರುವಂಥ ಕಾಲೇಜ್ಗಳಲ್ಲಿ ನಿಜವಾಗಲೂ ನೀವು ಯೇಸು ಸ್ವಾಮಿಯ ಸಾಕ್ಷಿಯಾಗಿದ್ದರೆ ನಿಮ್ಮನ್ನು ನೋಡಿದ್ರೆ ಅವ್ರಿಗೊಂದು ಇರಿಟೇಷನ್ ಸ್ಟಾರ್ಟ್ ಆಗಬೇಕು. ಅವನಿಗೆ ಇರಿಟೇಷನ್, ಒಬ್ಬರು ನೋಡಿದ್ರೆ, ನಿನ್ನೆ ಕೂಡ ನಾನು ಮಲ್ಕಪ್ಪ ಅವ್ರು ಬರ್ತಿದ್ವಿ, ಒಂದು ಆಟೋಲಿ ಹಿಂಗೆ ತಿರುಗಿಸಿದ್ವಿ, ಅವ್ರು ನಮ್ಮನ್ನೇನು ಮಾಡಿದ್ರು, ಅವ್ರು ಇಲ್ಲಿ ಚರ್ಚಿಗೆ ಪಾಪ ಒಂದು ಸರಿ ಬಂದು ಹೋದವಳೆ, ಪಾಪದಲ್ಲಿ ಇದ್ದಂಥ ಹಿಂಸೆ. ಆದರೆ ಯೇಸು ಸ್ವಾಮಿಯ ಸುವಾರ್ತೆ ಕೇಳಿದ ನಂತರ ಪಾಪ ಬಿಡೋಕ್ಕಾಗಲ್ವಲ್ಲ. ಈಗ ಸೇವಕರನ್ನು ನೋಡಿದ್ರೆ ಅವ್ರಿಗೆ ಮಾತಾಡ್ಸೋಕೆ ಅನ್ಸಲ್ಲ. ಯಾಕೆ? ನಿಜವಾಗಲೂ ದೇವರ ಹತ್ರ ಬರ್ಲಿಕ್ಕೆ ಜನರಿಗೆ ಮನಸ್ಸಿಲ್ಲ. ದೇವರ ಮೇಲೆ ಇರೋವಂಥ ಕಷ್ಟ ಅಲ್ಲ ಅವ್ರಿಗೆ. ಅವ್ರು ಬಂದರೆ ಅವ್ರು ಬಿಡಬೇಕಾಗಿರೋ, ಆಸೆ ಪಡ್ತಾ ಇರೋ ಪಾಪನ ಏನು ಮಾಡಬೇಕು, ಅವರು ಬಿಡಬೇಕಾಗತ್ತೆ. ಅದನ್ನು ಬಿಡೋಕ್ಕೆ ಅವ್ರ ಕೈಯಲ್ಲಿ ಏನಿಲ್ಲ. ಅವಾಗೇನು ಮಾಡ್ತಾರೆ, ನಿಮ್ಮನ್ನು ನೋಡದೇ ಇರೋ ಥರ ಮಾತಾಡ್ತಾರೆ. ಅವುಗಳನ್ನೆಲ್ಲ ನಿಮಗೆ ಜನರು ಟ್ರೀಟ್ ಮಾಡ್ತಾ ಇದ್ದರೆ ನಾವು ಸೋತು ಹೋಗಬೇಕಾಗಿಲ್ಲ. ಜಾಮಿಯಾ ಉಲೂಮ್ ಅನ್ನುವಂಥ ಕಾಲೇಜ್ನಲ್ಲಿ ITI ನಾನು ಮಾಡುವಾಗ ನನ್ನ ಸ್ನೇಹಿತನಿಗೆ ಸುವಾರ್ತೆ ಹೇಳಿದೆ. ಕಾಲೇಜಲ್ಲಿ ಇಟ್ಟಿಗೆ ತೊಗೊಂಡು ಹೊಡೆಯೋಕ್ಕೆ ಬಂದರು ನಮ್ಮ ಪ್ರಿನ್ಸಿಪಲ್. ಯು ಆರ್ ಡಿಗಿಂಗ್ ಯುವರ್ ಓನ್ ಗ್ರೇವ್ ಮ್ಯಾನ್, ನಿನ್ನ ಸಮಾಧಿ ನೀನೇನು ತೊಡ್ಕೊತಿದ್ಯಾ ಅಂತ ಬೈದ ಪ್ರಿನ್ಸಿಪಲ್. ಆದರೆ ಅವತ್ತು ಅವನಿಗೆ ಸುವಾರ್ತೆ ಸಾರಿದ್ದು, ಇವತ್ತು ಅವನು ನನ್ನ ಫ್ರೆಂಡ್. ಆದರೆ ಆ 1.5 ವರ್ಷದಲ್ಲಿ ದೇವರು ಅವನನ್ನು ಸಂಧಿಸಿ ಇವತ್ತು ರಕ್ಷಣೆ ಹೊಂದ್ಕೊಂಡು ದೇವರು ಅವನನ್ನು ಆಶೀರ್ವಾದವಾಗಿಟ್ಟಿದ್ದಾನೆ. ಆದರೆ ಆ ಮುಸ್ಲಿಂ ಕಾಲೇಜಿನಲ್ಲಿ ರಕ್ಷಣೆ ಹೊಂದಾಗ ನನ್ನನ್ನೆಲ್ಲರೂ ಕರೆದಿದ್ದು ಜೀಸಸ್ ಅಂತಲೇ. ಎಲ್ಲರೂ ನನಗೇನು ಮಾನ ಮರ್ಯಾದೆ ಕೊಡ್ತಿರ್ಲಿಲ್ಲ. ರಹೀಮಿಂದ ಹಿಡಿದು ಅಬ್ದುಲ್ಲಾಯಿಂದ ಹಿಡಿದು ಬಂದ ಜೀಸಸ್ ಬಂದ. ಈಗ ಅದೇನು ಕಡಿಮೆ ಆಗಿದೆಯಾ? ಇತ್ತೀಚೆಗೆ ನಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಆವಾಜ್ ಬಂದಿದೆ. ಏನಕ್ಕೆ ಆವಾಜ್ ಬಂದಿದೆ? ನಮ್ಮ ಭಾವನಿಂದ ಆವಾಜ್ ಬಂದಿದೆ. ನಿಮ್ಮ ಅಪ್ಪ ಅಮ್ಮಂಗೆ ಸುಮ್ಮನೆ ಇರೋಕ್ಕೆ ಕೇಳು, ಅವರೆಲ್ಲ ಎಲ್ಲರಿಗೂ ಏನು ಯೇಸು ಬಗ್ಗೆ ಹೇಳೋದು. ಸಂಬಂಧಿಕರುಗಳಿಗೆ ಹೇಳಿದ್ದಕ್ಕೆ ಮನೆಗೆ ನ್ಯೂಸ್ ಬಂದಿದೆ, ಸುಮ್ಮನೆ ಇರೋಕ್ಕೆ ಹೇಳ್ಬಿಡು, ಏನೇನಾಗುತ್ತೋ ಗೊತ್ತಿಲ್ಲ ಸಮಸ್ಯೆಗಳು. ಬಂದಿದೆಯಾ? ಬಂದೇ ಇಲ್ಲ ನಿಮಗೆ. ಕೆಲವ್ರಿಗೆ ಬಂದಿದೆ, ಇನ್ನೂ ಕೆಲವ್ರಿಗೆ ಏನು ಮಾಡಿಲ್ಲ ಬುಡಕ್ಕೆ. ಸಿಂಪಲ್. ಯಾಕೆ ಬಂದಿಲ್ಲ? ಶಿಷ್ಯರಾಗಿಲ್ಲ. ಸುವಾರ್ತೆ ಯಾರಿಗೂ ಹೇಳಲ್ಲ. ಯೇಸು ಸ್ವಾಮಿಗಾಗಿ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಲ್ಲ. ಅಂಥವರಿಗೆ ಸಹಾಯಕ ಬರಲ್ಲ. ಸಹಾಯಕ ಯಾರಿಗೆ ಬರ್ತಾನೆ? ಹಿಂಸೆ, ಕಷ್ಟ, ಕಣ್ಣೀರುಗಳ ಮಧ್ಯದಲ್ಲಿ. ನಾನು ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮಂಗೆ ಬೈದ್ಬಿಟ್ಟು ಆ ವಿಷಯ ಬಂದು ಕೇಳಿದಾಗ ಒಂದು ಕಡೆ ನಾನು ಅಂದ್ಕೊಂಡೆ, 80ನೇ ವಯಸ್ಸಿನಲ್ಲೂ ನಮ್ಮ ಅಪ್ಪ ಅಮ್ಮ ಭಾಗ್ಯವಂತರು. ಯಾಕೆ? ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸಿಸಿದರೆ ನೀವೇನು ಧನ್ಯರು. ನಾನೇನು ಟೆನ್ಷನ್ ಆಗಿ ಹೋಗಿ ಅಳ್ಳಿಲ್ಲ. ನನ್ನ ಮನಸ್ಸಲ್ಲಿ ಅನ್ನಿಸ್ತು, ಬಿಡಿ ಪರವಾಗಿಲ್ಲ, ಆಯಪ್ಪನ ನಾನು ಕರೆದುಬಿಟ್ಟೆ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ, ಅರ್ಧ ಗಂಟೆ ಬರ್ತಾರೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ? ಸುವಾರ್ತೆಯನ್ನು ಹೇಳಿದರೆ ದೇವರ ಮಕ್ಕಳೇ, ನೀವು ವಿರೋಧಿಸಲ್ಪಡ್ತೇವೆ. ಅದು ಸತ್ಯವೇದದ ಟ್ರೂತ್. ಆದರೆ ಯೇಸು ಸ್ವಾಮಿ ಅವತ್ತು ಶಿಷ್ಯರುಗಳಿಗೆ ಈ ಮಾತನ್ನು ಹೇಳುವಾಗ ಒಂದನ್ನು ಹೇಳ್ತಾ ಇದ್ದಾನೆ, ನೀವು ಅವುಗಳನ್ನೆಲ್ಲ ಹೇಳಿ ಸುವಾರ್ತೆಗೆ ಹಿಂಸೆಗಳು ಒಳಗಾದರೆ ನೀವು ಒಂಟಿಗರಲ್ಲ, ನಿಮಗೊಬ್ಬ ಸಹಾಯಕ ಇದ್ದಾನೆ. ಆ ಸಹಾಯಕನು ನಿಮ್ಮನ್ನು ಧೈರ್ಯಪಡಿಸ್ತಾನೆ. ಇವತ್ತು ಬಹಳ ಸಂಕಟದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಜನರಿಗೆ ಆ ಸಹಾಯಕನ ಅನುಭವ ಅವ್ರಿಗೆ ಬಂದಿಲ್ಲ. ಸೇಮ್ ಯೇಸು ಸ್ವಾಮಿ ಶಿಷ್ಯರುಗಳ ಥರನೇ. ನಿಮಗೆ ಗೊತ್ತಾ, ಪವಿತ್ರ ಆತ್ಮನು ಯೇಸು ಸ್ವಾಮಿ ಶಿಷ್ಯರುಗಳಿಗೆ ಬರೋಕ್ಕೆ ಮುಂಚೆ ಅವರು ಸೆಲ್ಫಿಶ್ ಆಗಿದ್ದರು, ಸ್ವಾರ್ಥಿಗಳಾಗಿದ್ದರು. ಯೇಸು ಸ್ವಾಮಿ ಶಿಷ್ಯರುಗಳು ಯಾವಾಗಲೂ ಭಯಪಡೋರಾಗಿದ್ದರು. ಯೇಸು ಸ್ವಾಮಿ ಶಿಷ್ಯರುಗಳು ಯಾವಾಗಲೂ ಕನ್ಫ್ಯೂಸ್ಡ್ ಆಗಿದ್ದರು, ಕಳವಳಗಳಿಂದ ಕೂಡಿದ್ರು. ಆದರೆ ಯೇಸು ಸ್ವಾಮಿ ಸತ್ತು ಎದ್ದ ಮೇಲೆ ನಿಮಗೆ ಗೊತ್ತಾ, ಶಿಷ್ಯರುಗಳು ಏನಾದರೂ ಗೊತ್ತಾ, ಧೈರ್ಯಶಾಲಿಗಳಾಗ್ಬಿಟ್ರು. ಕೆಲವರು ಕಳವಳಗಳಿಂದ ಕೂಡಿದವರು, ಸ್ವಾರ್ಥಿಗಳಾಗಿದ್ದವರು ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.
ಪೇತ್ರನಿಂದ ಹಿಡಿದು ಅಪೊಸ್ತಲರುಗಳೆಲ್ಲ ದೊಡ್ಡ ದೊಡ್ಡದಾಗಿ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಳೇ ಇಲ್ಲ. ಅವರುಗಳು ಕೊಡುವಂಥ ನಿಸ್ವಾರ್ಥಿಗಳಾದರು, ಧೈರ್ಯವಾಗಿ ಪ್ರಸಂಗ ಮಾಡಿದ್ರು, ತಮ್ಮ ಜೀವಿತಗಳನ್ನೇ ಪ್ರಾಣವನ್ನು ಕೊಡೋ ಮಟ್ಟಕ್ಕೆ ಸರೆಂಡರ್ ಆಗಿಬಿಟ್ರು. ಎಲ್ಲಿಂದ ಬಂತು ಆ ಧೈರ್ಯ? ಅವರಲ್ಲಿ ಬಂದಿದ್ದಲ್ಲ ಧೈರ್ಯ, ಪರಿಶುದ್ಧ ಆತ್ಮನು ಅವರಿಗೆ ಧೈರ್ಯ ಕೊಟ್ಟು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೂ ನಮಗೂ ಆ ಸಹಾಯಕನಿದ್ದಾನೆ. ಆ ಸಹಾಯಕನನ್ನು ನೀವು ಇವತ್ತು ನಂಬ್ತಿದ್ದೀವ? ಹಾಗಿದ್ರೆ ಪರಿಶುದ್ಧ ಆತ್ಮನು ನಮ್ಮ ಜೀವಿತಗಳಲ್ಲಿ ಬರೀ ಹಿಂಸೆಗಳ ಮಧ್ಯದಲ್ಲಿ ಮಾತ್ರ ಅಲ್ಲ. ಕೆಲವು ಯಂಗ್ ಪೀಪಲ್ಗಳು ನಾನು ಕೇಳ್ತಾರೆ, ಪರಿಶುದ್ಧ ಆತ್ಮನು ಅಂಕಲ್ ನನಗೆ ಹೆಲ್ಪ್ ಮಾಡ್ತಾರಾ? ನೋಡ್ರಿ, ನಾನು 2ನೇ ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ರಾಬರ್ಟ್ ಮುರ್ರೆ ಅನ್ನೋರು ಅವರು ಹುಡುಗನಿಗೆ ಹೇಳ್ತಾರೆ, ಯಂಗ್ ಪೀಪಲ್ ಮಕ್ಕಳುಗಳು ಕೇಳಿಸ್ಕೊಳ್ರಿ. ರಾಬರ್ಟ್ ಮುರ್ರೆ ಹೇಳ್ತಾರೆ, 27ನೇ ವಯಸ್ಸಿನಲ್ಲಿ ಸತ್ತೋದಂಥ ಒಬ್ಬ ಸೇವಕ ಸಾವಿರಾರು ಜನರುಗಳನ್ನು ದೇವರಿಗಾಗಿ ಎಬ್ಬಿಸ್ದ. ಆದರೆ ಆ ರಾಬರ್ಟ್ ಮುರ್ರೆ ಒಬ್ಬ ಹುಡುಗನಿಗೆ ಲೆಟ್ರ್ ಬರೀತಾನೆ, ಏನಂತ? ಪವಿತ್ರಾತ್ಮನು ಕೇವಲ ನಿನ್ನನ್ನು ನಂಬಿಕೆಯುಳ್ಳ ಪರಿಶುದ್ಧ ಹುಡುಗನ ಹಾಗೆ ಮಾತ್ರ ಮಾಡಬೇಕೆಂದು ಪ್ರಾರ್ಥಿಸುವುದಲ್ಲ, ನಿನ್ನ ಸ್ಟಡಿಯಲ್ಲೂ ವಿದ್ಯಾಭ್ಯಾಸದಲ್ಲೂ ನಿನ್ನನ್ನು ಜ್ಞಾನಿಯಾಗಿ ಮಾಡ್ತಾನೆ. ಆ ದೈವಿಕವಾದಂಥ ಕಿರಣಗಳು ನಿನ್ನ ಆತ್ಮದಲ್ಲಿ ಗಣಿತದ ಪ್ರಾಬ್ಲಮನ್ನು ಪರಿಹರಿಸಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ದೇವರ ಮುಗುಳ್ನಗೆ ನಿನ್ನ ಆತ್ಮವನ್ನು ಶಾಂತಗೊಳಿಸುತ್ತೆ. ಪವಿತ್ರಾತ್ಮನು ನಿನ್ನ ಅನುರಾಗವನ್ನು ಚುರುಕುಗೊಳಿಸಿ ನಿನ್ನ ನಾರ್ಮಲ್ ಸ್ಟಡೀಸ್ಗಳು ಕೂಡ ಮಿಲಿಯನ್ಸ್ ಗಟ್ಟಲೆ ಬೇರೆಯವರಿಗೆ ಬ್ಲೆಸ್ಸಿಂಗ್ ಆಗಿರುವ ಹಾಗೆ ದೇವರು ಮಾಡ್ತಾನೆ ಅಂತ ರಾಬರ್ಟ್ ಮುರ್ರೆ ಬರ್ದ. ಹಾಗಿದ್ರೆ ಆ ಪರಿಶುದ್ಧಾತ್ಮನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫ್ಗಳಲ್ಲಿ ಹೆಲ್ಪ್ ಮಾಡ್ತಾನೆ. ಆ ಸಹಾಯಕನು ಹಿಂಸೆಯಲ್ಲಿ ಮಾತ್ರ ಬರೋದಿಲ್ಲ, ನಿಮ್ಮ ಲೈಫ್ಗಳಲ್ಲಿ ಪ್ರತಿಯೊಂದು ವಲಯದಲ್ಲೂ ದೇವರು ಸಹಾಯ ಮಾಡ್ತಾನೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಇವತ್ತು ತಾಳ್ಮೆಯಿಂದ ಹೇಳ್ತಿದ್ದೀನಿ. ನಾನು ಇಂಗ್ಲೀಷ್ ಪುಸ್ತಕಗಳನ್ನೆಲ್ಲ ಇದಕ್ಕೆ ಕನ್ನಡಕ್ಕೆ ಮಾಡಲಿಕ್ಕೆ ಒಂದೇ ಒಂದು ಕಾರಣ ನೀವು ಕೇಳಿದ್ರೆ 100% ಕ್ರೆಡಿಟ್ ಸುಜಿತ್ ಪ್ರಿಯನ್ ಇಂಗ್ಲೀಷ್ ಬುಕ್ಗಳನ್ನ ಹಿಡ್ಕೊಂಡು ಓದಿದ್ರಿಂದ ಅಲ್ಲ. ನನ್ನ ಬೈಬಲ್ ಕಾಲೇಜ್ನಲ್ಲಿ ಒಂದು ಕಡೆ ನಾನು ಓದಿದೆ, ರೇನಾಲ್ಡ್ ಬಾಂಕೆ ಅನ್ನುವಂಥ ಒಬ್ಬ ಜರ್ಮನಿಯ ಹುಡುಗ. ಅವನು ಜರ್ಮನ್ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡ್ತಿರ್ಲಿಲ್ಲ. ಅವನು ಇಂಗ್ಲೆಂಡ್ಗೆ ಬಂದು, ಇಂಗ್ಲೆಂಡು ಅಮೇರಿಕಾನೋ ಸರಿಯಾಗಿ ನನಗೆ ನೆನಪು ಗೊತ್ತಿಲ್ಲ, ಅಲ್ಲಿ ಹೋಗಿ ಬೈಬಲ್ ಕಾಲೇಜ್ನಲ್ಲಿ ಹೋದಾಗ ಜರ್ಮನ್ನವರು ಇಂಗ್ಲೀಷ್ ಇಷ್ಟಪಡಲ್ಲ. ಇವತ್ತು ನೀವು ಜರ್ಮನಿಗೆ ಹೋದರೆ ಇಂಗ್ಲೀಷ್ ಕಲಿತ್ರೆ ನೀವು ಜರ್ಮನಿಲಿ ನಿಮ್ಮನ್ನು ತೊಗೊಳ್ಳಲ್ಲ. ಯಾವ ಭಾಷೆ ಕಲಿಬೇಕು? ಜರ್ಮನಿಗೆ ಹೋಗ್ಬೇಕಂದ್ರೆ ಜರ್ಮನ್ ಭಾಷೆ ಕಲಿಬೇಕು. ಅವ್ರಿಗೆ ಆ ಭಾಷೆ ಮೇಲೆ ಅಷ್ಟು ಅವರಿಗೆ ಆತ್ಮಾಭಿಮಾನ. ಆದರೆ ಅಂಥ ಜರ್ಮನ್ ಹುಡುಗ ಇಂಗ್ಲೀಷ್ನ ಹೆಂಗೆ ಕಲ್ತ? ಬಾಂಕೆ ಪವಿತ್ರ ಆತ್ಮನಿಂದ ತುಂಬಲ್ಪಡಬೇಕು ಅಂತ ಪ್ರೇಯರ್ ಮಾಡ್ತಾ ಇದ್ರಂತೆ. ಅವ್ರು ಅಳ್ತಾ ಒಂದು ದಿವಸ ಕಾಲೇಜ್ನಲ್ಲಿ, ದೇವರೇ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಕೇಳಿ ಅಳ್ತಾ ಪ್ರೇಯರ್ ಮಾಡುವಾಗ ಮಾಡಿ ಮೇಲೆ ಅವ್ರ ನಾಲಿಗೆಯನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಟಚ್ ಮಾಡಿ ಬೆಂಕಿಯಲ್ಲಿ ಮುಟ್ಟೋದಂಗಾಯ್ತಂತೆ. ಅದಾದಮೇಲೆ ದಿಢೀರ್ ಎಂಬುದಾಗಿ ಮಾರನೇ ದಿನ ಕ್ಲಾಸ್ನಲ್ಲಿ ಮಾತಾಡ್ತಾ ಇದ್ದಂಥ ಬಾಂಕೆಗೆ ಮಾತಾಡಲಿಕ್ಕೆ 5 ನಿಮಿಷ ಟೈಮ್ ಕೊಟ್ಟರೆ ಅರ್ಧ ಗಂಟೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಇಂಗ್ಲೀಷನ್ನ ಮಾತಾಡಿದ್ರಂತೆ. ಹಾಗಿದ್ರೆ ಆ ಸಾಕ್ಷಿಯನ್ನು ನಾನು ಒಂದು ಕಡೆ ಓದಿದೆ. ಅವತ್ತು ಬೈಬಲ್ ಕಾಲೇಜ್ಗೆ ಹೋದಂಥ ನನಗೆ ಬಿಡದಿ ಮಾಮ ಇಂಗ್ಲೀಷ್ ಬರಲ್ಲ ಅಂತ ಜನರುಗಳೆಲ್ಲ ಹೇಳುವಾಗ ನಾನು ಪ್ರಾರ್ಥನೆ ಮಾಡಿದ್ದು ಈಗಲೂ ನೆನಪಿದೆ, ದೇವರೇ ನಿನಗೆ ಆ ಪರಿಶುದ್ಧಾತ್ಮನನ್ನು ಬಾಂಕೆಗೆ ಕೊಟ್ಟಿದ್ರೆ ನನಗೂ ನೀನು ಕೊಡಪ್ಪ ಅಂದೆ. ಅದಾದಮೇಲೆ ನಾನು ಬೈಬಲ್ನ ಓದ್ತಾ ಪುಸ್ತಕಗಳನ್ನು ಓದ್ತಾ ನನಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾವ ಕನ್ನಡ ಮೀಡಿಯಮಲ್ಲಿ ಭಾಳ ಕನ್ನಡಿಗ ಅಭಿಮಾನದಲ್ಲೇ ಬೆಳೆದಂಥ ನನಗೆ ಇಂಗ್ಲೀಷ್ ಎದೆ ಸೀಳಿದ್ರೆ ಒಂದು 20-25 ಪದ ಬರ್ಬೋದು ಅಷ್ಟೇ. ನನಗೆ 10th ಮುಗಿಸೋವಾಗ ನನಗೆ ಅಷ್ಟೊಂದು ಒಳ್ಳೆ ಪದಗಳು ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ 100% ಕ್ರೆಡಿಟನ್ನು ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ. ಇಂಗ್ಲೀಷ್ನಲ್ಲಿ ಪ್ರಸಂಗ ಮಾಡಿದಾಗ ಅಲ್ಲಿ ಬಂದಂಥ ವ್ಯಕ್ತಿಗಳು ನನಗೆ ಹೇಳಿದರು, ಯಾವ ಕಾಲೇಜಲ್ಲಿ ಓದಿದ್ದು ಹುಡುಗ ಇವನು ಅಂದರು. ಮತ್ತು 500 ಜನರುಗಳ ಮುಂದೆ ನಾನು ಇಂಗ್ಲೀಷ್ನಲ್ಲಿ ಒಂದು ಕಡೆನೂ ತಪ್ಪಿಲ್ಲದೆ ಮಾತಾಡಿದೆ. 3 ಅವಾರ್ಡ್ಗಳು ಕೊಟ್ಟರು. 3 ಪುಸ್ತಕಗಳನ್ನು ಇಂಗ್ಲೀಷಿಂದ ಮಾಡಿದೆ. ಹೊರದೇಶಗಳಿಗೆ ಹೋಗುವಾಗ ಇವಾಗ ಇಂಗ್ಲೀಷ್ನಲ್ಲಿ ನಾನು ಪ್ರಸಂಗ ಮಾಡ್ತಿದ್ದೀನಿ. ನೀವು ನನ್ನ ಕೇಳಿದ್ರೆ, ಪಾಸ್ಟ್ರೇ ನೀವು ಎಲ್ಲಿಂದ ಕಲ್ತ್ರಿ? ನಾನು ತಾಳ್ಮೆಯಿಂದ ಒಂದನ್ನು ಹೇಳ್ತಿದ್ದೀನಿ, ಪರಿಶುದ್ಧ ಆತ್ಮನು ನನ್ನ ಮೇಲೆ ಸಹಾಯ ಮಾಡಿ. ನಾನು ನಡೆಸಿದಂಥ ಶೇಷರತ್ನಮ್ಮ ಒಂದು ದಿವಸ ಹೇಳಿದ್ರು, ದೇವಡು ನೀಕು ಭಾಷಾಲು ವರಗಳನ್ನು ಇಸ್ತಾಡು. ಕನ್ನಡ ಬಿಟ್ಟು ನನಗೆ ತೆಲುಗುನು ಬರ್ತಿರ್ಲಿಲ್ಲ. ತೆಲುಗು, ತಮಿಳ್ ಭಾಷೆಗಳನ್ನು ಇವತ್ತು ನೀವು ಏನಾದರೂ ನನ್ನನ್ನು ಕೇಳಿದರೆ ಕೆಲವರಿಗೆ ಆ ವರಗಳನ್ನು ದೇವರು ನಿಮಗೆ ಕೊಡ್ತಾನೆ. ನೀವು ಒಂದು ವೇಳೆ ಯಂಗ್ ಪೀಪಲ್ ಆಗಿ ನಿಮ್ಮ ಲೈಫ್ಗಳಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸ್ಕಿಲ್ಗಳಲ್ಲಿ ನೀವು ಪರಿಶುದ್ಧ ಆತ್ಮನನ್ನು ಕೇಳಬೇಕು. ದೇವರೇ ನಾನು ಏನು ಸ್ಟಡಿ ಮಾಡಬೇಕು ದೇವರೇ? ನೀವು ಕೇಳಿದರೆ ಪರಿಶುದ್ಧ ಆತ್ಮನು ನಿಮ್ಮನ್ನು ಗೈಡ್ ಮಾಡ್ತಾನೆ. ಒಂದು ವೇಳೆ ಮೆಡಿಕಲ್ ಫೀಲ್ಡ್ ಆಗಿದ್ದರೆ ದೇವರು ನಿಮಗೆ ಮೆಡಿಕಲ್ ಫೀಲ್ಡಿಗೆ ನಡೆಸ್ತಾನೆ. ಒಂದು ವೇಳೆ ನಿಮ್ಮನ್ನು ಟೆಕ್ನಿಕಲ್ ಫೀಲ್ಡ್ಗಿದ್ದರೆ ದೇವರು ನಿಮ್ಮನ್ನು ಅಲ್ಲಿ ನಡೆಸ್ತಾರೆ. ಆ ರೀತಿಯಾಗಿ ಬಂದಂತಹ ವ್ಯಕ್ತಿಗಳೇ. ನಾನು ಇತ್ತೀಚೆಗೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಪಾಪ ಸೈನ್ಸ್ ಡಸಂಟ್ ಬಿಲೀವ್ ಇನ್ ಗಾಡ್. ಐ ಸೆಡ್ ಫೆಲೋ ಯು ಡೋಂಟ್ ನೋ ದ್ಯಾಟ್. ನಿನಗೆ ಗೊತ್ತಿಲ್ಲ ಸೈನ್ಸ್ ಯೇಸು ಸ್ವಾಮಿ ನಂಬಲ್ಲ ಅಂತ. ಕ್ಲೋರೋಫಾರ್ಮ್ ಕಂಡಿಡ್ದವನು ಯಾರೋ ಅಂದೆ. ಪಾಪ ಯಾರೋ? ಜೇಮ್ಸ್ ಸಿಂಪ್ಸನ್ ಏನು ಹೇಳ್ದ ಗೊತ್ತಾ ನಿನಗೆ ಅಂದೆ. ಏನು ಹೇಳಿದಾನೆ ಪಪ್ಪ ಅಂದ.
ಅವನು ಹೇಳ್ದ, ಜಗತ್ತಿನಲ್ಲಿ ನಾನು ಕಂಡುಹಿಡಿದಂಥದ್ದು ಅತಿ ದೊಡ್ಡ ಸಂಶೋಧನೆ ಕ್ಲೋರೋಫಾರ್ಮ್ ಅಲ್ಲ, ನಾನೊಬ್ಬ ಪಾಪಿ, ನನಗೊಬ್ಬ ರಕ್ಷಕನು ಬೇಕು ಅಂತ ಕಂಡುಹಿಡಿದಿದ್ದೆ ದೊಡ್ಡ ಶೋಧನೆ ಅಂತ. ಐಸಕ್ ನ್ಯೂಟನ್ ಏನು ಹೇಳ್ದ ಗೊತ್ತಾ ನಿಮಗೆ? ಗಲೀಲಿಯೋ ಏನು ಹೇಳ್ದ ಗೊತ್ತಾ? ಯಾವ್ದು ಟೆಲಿಸ್ಕೋಪ್ನ ಕಂಡಿಡಿದವನು, ಹೆಂಗಪ್ಪ ಟೆಲಿಸ್ಕೋಪ್ನ ಕಂಡಿಡಿದೆ ಅಂತ ಒಬ್ಬ ಬಂದು ಆಶ್ಚರ್ಯಪಟ್ಟು ಟೆಲಿಸ್ಕೋಪ್ ನೋಡ್ಬಿಟ್ಟು ವಾವ್ ಅಂದಂತೆ. ಅದಕ್ಕೆ ಗೆಲೀಲಿಯೋ ಹೇಳಿದಂತೆ ರೂಮ್ನಲ್ಲಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡುವಾಗ ಸೌರಮಂಡಲ, ನಕ್ಷತ್ರಗಳು, ದೇವದೂತರುಗಳೆಲ್ಲ ಕಾಣುತ್ತೆ, ಇದು ಬರೀ ಜುಜುಬಿ ಅಂದ್ಬಿಟ್ಟ. ನಿಮಗೆ ಗೊತ್ತಾ ಇದೆಲ್ಲ ನೀವು ಓದಿದರೆ ನಿಮಗೆ ಗೊತ್ತಾಗ್ತಿತ್ತು. ಹಾಗಿದ್ರೆ ಆ ಸೈಂಟಿಸ್ಟ್ಗಳಿಗೆ ದೇವರು ಕೊಟ್ಟಂಥ ಜ್ಞಾನ ಪರಿಶುದ್ಧಾತ್ಮನ ಜ್ಞಾನ. ಇವತ್ತು ನೀವು ಬೆಳಗ್ಗೆ ನಿಮ್ಮ ವಲಯಗಳು ಯಾವ ಫೀಲ್ಡ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಹೋಲಿ ಸ್ಪಿರಿಟ್ನ ನೀವು ಕೇಳಬೇಕು. ಆ ಪರಿಶುದ್ಧ ಆತ್ಮನು ನಿಮಗೆ ಬರೀ ಸಹಾಯಕನಾಗಿ ಹಿಂಸೆಯಲ್ಲಿ ಮಾತ್ರ ಇರಲ್ಲ. ಪಾಸ್ಟ್ರೆ ಇದು ಹೆಂಗೆ ಹೇಳ್ತೀರಾ ನೀವು? ನೋಡ್ರಿ, ವಿಮೋಚನಾ ಕಾಂಡ 31ನೇ ಅಧ್ಯಾಯ. ಪರಿಶುದ್ಧ ಆತ್ಮನು ಒಬ್ಬ ವ್ಯಕ್ತಿಗೆ ಬಂದಿದ್ದರಿಂದ ಆಗಿದ್ದ ಕೆಲಸ ಏನು? ವಿಮೋಚನಾ ಕಾಂಡ 31ನೇ ಅಧ್ಯಾಯ ಅಲ್ಲೊಬ್ಬ ವ್ಯಕ್ತಿ ಬಗ್ಗೆ ಹೇಳುತ್ತೆ. ಅವನ ಹೆಸರೇನು? 4ನೇ ವಾಕ್ಯ ಹೇಳುತ್ತೆ, ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಏನು ಮಾಡಿದ್ದೇನೆ? ಗೊತ್ತು ಮಾಡಿದ್ದೇನೆ. ವಿಮೋಚನಾ ಕಾಂಡ 31:4. ಬೆಚಲೇಲ ಎಂಬವನನ್ನು ಏನು ಮಾಡಿದ್ದೇನೆ? ಗೊತ್ತು ಮಾಡಿದ್ದೇನೆ. ನಿಮಗೆ ಗೊತ್ತಾ, ನಾಮದಾರಿ ಸೀಡ್ಸಿಗೆ ನೀವು ಹೋಗುವಾಗ ಅಲ್ಲಿ ಆಚೆ ಒಂದು ಮೆಷಿನ್ನ ನೆನ್ನೆ ನಾನು ನೋಡಿದೆ. ಆ ಮೆಷಿನ್ ಹೆಸರೇನು ಗೊತ್ತಾ? ಬೆಜಲೀಲ್. ಆ ಇಂಜಿನಿಯರ್ ಪ್ರಾಡಕ್ಟ್ಗೆ ಇಟ್ಟಿರುವಂಥ ಹೆಸರು ಬೆಜಲೀಲ್. ನೆನ್ನೆ ನಾನು ನೋಡಿದೆ ಬೆಜಲೀಲ್. ಹೆಂಗಿದೆ ಬೆಜಲೀಲ್? ಯಾರು ಬೆಜಲೀಲ್? ಆ ಎಕ್ವಿಪ್ಮೆಂಟ್ಸ್ಗಳಿಗೆ ಕಂಡುಹಿಡಿಲಿಕ್ಕೆ ಒಂದು ನೇಮನ್ನು ಒಂದು ಕಂಪ್ನಿ ಕೊಡುವಾಗ ಇಲ್ಲಿಂದ ನೀವು ಹೋಗಿ ನೋಡ್ರಿ. ಆ ಕಡೆ ನೀವು ಮುಂದಕ್ಕೆ ಹೋದರೆ JCBದು ಒಂದು ದೊಡ್ಡ ಮೆಷಿನ್ ಇದೆ, ಮೋಸ್ಟ್ಲಿ ಕಲ್ಗೋಪಳ್ಳಿ ರೋಡಲ್ಲಿ. ಆ ಮೆಷಿನ್ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಗೊಲಿಯಾತ್ ಅಂತ. ಯಾರಿರೋದು ಗೊಲಿಯಾತ್? ಬೈಬಲಲ್ಲಿರೋದು. ಆ ವಿಜ್ಞಾನಿಗಳು ಆ ವಸ್ತುಗಳನ್ನೆಲ್ಲ ಕಂಡಿಡಿದಾಗ ಕೆಲವು ಮಿಷಿನ್ಗಳಿಗೆ ಹೆಸರಿಟ್ಟವಾಗ ಅದಕ್ಕೊಂದು ಕಾರಣ ಇದೆ. ಅದನ್ನು ಕಂಡುಹಿಡಿಲಿ. ಬೆಜಲೀಲ್ನ ನೀವು ನೋಡೋದಾದರೆ, ಆ ಬೆಜಲೀಲ್ ಯಾರು? ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಏನು ಮಾಡಿದ್ದೇನೆ? ಅನುಗ್ರಹಿಸಿದ್ದೇನೆ. ನೋಡ್ರಿ, ಅವನಿಗೆ ಕೆತ್ತುವಂಥ ಎಲ್ಲ ಜ್ಞಾನನೂ ಯಾರು ಕೊಟ್ಟಿದ್ದು? ಪವಿತ್ರಾತ್ಮನು ಅವ್ರಿಗೆ ಕೊಟ್ಟಿದ್ದು. ಅದಕ್ಕೆ ಅವನಿಂದ ಏನಾಯ್ತಂತೆ ಗೊತ್ತಾ? ಅವನು ದೇವದರ್ಶದ ಗುಡಾರವನ್ನು 7ನೇ ವಾಕ್ಯ ಹೇಳುತ್ತೆ, ಆಜ್ಞಾಶಾಸನಗಳನ್ನು ಇಟ್ಟಿರುವಂಥ ಮಂಜೂಷ ಕೆಳಗಡೆ ನೀವೆಲ್ಲ ದೀಪಸ್ತಂಭ, ಯಜ್ಞವೇದಿ, ಉಪಕರಣ ಅವುಗಳೆಲ್ಲವನ್ನು ಕೆತ್ತಲಿಕ್ಕೆ ದೇವರು ಕೊಟ್ಟಂಥ ಜ್ಞಾನ, ಶೃಂಗಾರದ ಕೆಲಸ. 4ನೇ ವಾಕ್ಯ ಹೇಳುತ್ತೆ, ಕೆತ್ತನೆ ಕೆಲಸ, ಎಲ್ಲ ಡಿಸೈನ್ಗಳನ್ನು ಮಾಡುವಂಥ ಆರ್ಕಿಟೆಕ್ಚರ್ ಡಿಸೈನಿಂಗ್ ಕೆಪಾಸಿಟಿನ ದೇವರು ಯಾರಿಗೆ ಕೊಟ್ರಂತೆ? ಬೆಜಲೇಲನಿಗೆ ಕೊಟ್ಟರು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರಿಶುದ್ಧ ಆತ್ಮನು ನಿಮಗೂ ನಮಗೂ ನಮ್ಮ ಜೀವಿತಗಳಲ್ಲಿ ಪ್ರಾಕ್ಟಿಕಲ್ ಆಗಬೇಕು. ದೇವರ ಮಕ್ಕಳೇ, ನಮ್ಮ ಹಿಂಸೆಗಳಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯಕನಾಗಬೇಕು. ನಾವಿರುವಂಥ ಫೀಲ್ಡ್ಗಳಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಬೇಕು. ನಾನು 100% ತಾಳ್ಮೆಯಿಂದ ಹೇಳಬಲ್ಲೆ, ನಾನು ಎಲ್ಲ ಪುಸ್ತಕಗಳನ್ನು ಓದೋದ್ರಿಂದ ನಾನು ನಿಮಗೆ ಭಾನುವಾರ ವಾಕ್ಯ ಕೊಡೋಕ್ಕಾಗಲ್ಲ. ಆದರೆ ಶುಕ್ರವಾರದೊತ್ತು ಉಪವಾಸದಿಂದ ಮೊಣಕಾಲೂರಿ ಅಳ್ತಾ ಪರಿಶುದ್ಧಾತ್ಮನೇ ಈ ವಾರ ನನ್ನ ಸಭೆಗೆ ಮಕ್ಕಳಿಗೆ ಏನು ಬೇಕು ಅಂತ ಕೇಳ್ತಾ ಇರ್ತೀನಿ. ಆ ಪ್ರಾರ್ಥನೆ ಒಳಗಡೆ ಪವಿತ್ರ ಆತ್ಮನು ನನಗೆ ತೋರಿಸುವಂಥ ರೆವೆಲೇಷನ್ಸ್, ಆ ಪ್ರಕಟಣೆಗಳೇ ಇವತ್ತು ಜನರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇರೋದು. ಹಾಗಿದ್ರೆ ನಿಮ್ಮ ಜೀವಿತಗಳಲ್ಲಿ ನೀವು ಯಾಕೆ ಪವಿತ್ರಾತ್ಮನನ್ನು ಕೇಳ್ತಿದ್ದೀರಾ? ಪವಿತ್ರಾತ್ಮನು ಅಷ್ಟು ಮಾತ್ರನ? ರೋಮ 8ನೇ ಅಧ್ಯಾಯ 26ನೇ ವಾಕ್ಯ ನೋಡ್ರಿ. ರೋಮ 8ನೇ ಅಧ್ಯಾಯ 26. ಈ ಪವಿತ್ರಾತ್ಮನ ಸಹಾಯವನ್ನು ನೀವು ಯಾರು ಹೊಂದ್ಕೊಳ್ಳದೆ ಇವತ್ತಿಲ್ಲಿಂದ ಆಲಯ ಬಿಟ್ಟು ಹೋಗಬಾರ್ದು ದೇವ್ರ ಮಕ್ಕಳೇ. ರೋಮ 8ನೇ ಅಧ್ಯಾಯ 26ನೇ ವಾಕ್ಯ ಏನು ಹೇಳುತ್ತೆ? ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಏನು ಮಾಡ್ತಾ ಇದ್ದಾನೆ? ಸಹಾಯ ಮಾಡ್ತಾನೆ. ಮಾತಿಲ್ಲದಂಥ ನರಳಾಟದಿಂದ ಏನು ಮಾಡ್ತಾನಂತೆ? ನಮಗೋಸ್ಕರ ಏನು ಮಾಡ್ತಾನೆ? ಬೇಡಿಕೊಳ್ತಾನೆ. ಪರಿಶುದ್ಧಾತ್ಮ ಯಾರು? ನಿಮಗೆ ಪ್ರೇಯರಲ್ಲಿ ಹೆಲ್ಪ್ ಮಾಡ್ತಾನೆ. ಯಾಕೆ ನಿಮ್ಮಲ್ಲಿ ಕೆಲವರುಗಳಿಗೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ? 20 ವರ್ಷ ಆದರೂ 5 ನಿಮಿಷ ಮೊಣಕಾಲೂರೋ ಕ್ಯಾಂಡಿಡೇಟ್ಗಳೇ ಇದ್ದೀರಾ ಅಂದರೆ ಕಾರಣ ಏನು ಗೊತ್ತಾ? ನೀವು ನಿಮ್ಮ ಸ್ಟ್ರೆಂತಿಂದ ಪ್ರೇಯರ್ ಮಾಡ್ತಿದ್ದೀರಾ. ನಾನು ಹೋಗಿ 1 hour ಪ್ರೇಯರ್ ಮಾಡ್ತೀನಿ, ನಾನು ಹೋಗಿ ಇವತ್ತು ಶುಕ್ರವಾರ ಉಪವಾಸ ಮಾಡ್ತೀನಿ. ನೀನು ತಿಪ್ಪರ್ಲಾಗ ನಿನಗೇನಾಗಲ್ಲ. ನೀನು ಒಂದನ್ನು ಅರ್ಥ ಮಾಡ್ಕೋಬೇಕು, ನಿನ್ನ ಜೀವಿತದಲ್ಲಿ ಪರಿಶುದ್ಧ ಆತ್ಮನಿಲ್ಲದೆ ಪ್ರೇಯರ್ ಮಾಡೋಕ್ಕೆ ನಿನ್ನಿಂದ ಆಗಲ್ಲ. ಹಾಗಾಗಿ ನೀವು ಪ್ರತಿ ದಿವಸ ಏನು ಕೇಳಬೇಕಂದ್ರೆ, ಪರಿಶುದ್ಧಾತ್ಮನೇ ನಾನಿವತ್ತು ಪ್ರೇಯರ್ ಮಾಡೋಕ್ಕೆ ನನಗೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಯಾರನ್ನಾದರೂ ತೋರಿಸ್ಕೊಡು. ಈ ಶುಕ್ರವಾರ ಕೂಡ ನಾನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥನೆ ಮಾಡ್ತಾ ದಿಢೀರಂತ ಒಬ್ಬ ವ್ಯಕ್ತಿಯನ್ನು ದೇವರು ನನಗೆ ತೋರಿಸಿದ್ರು. ಆ ಹಾಡನ್ನು ಪರಲೋಗಮೇ ಎನ್ ಸೊಂದಮೇ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ. ಆ ಹಾಡನ್ನ ಹಾಡ್ತಾ ನಾನು ಅಳ್ತಾ ಇದ್ದೀನಿ. ದಿಢೀರಂತ ಒಬ್ಬ ವ್ಯಕ್ತಿಯನ್ನು ದೇವರು ತೋರಿಸ್ತಿದ್ದಾರೆ. ಅವ್ರು ಯಾರು? ಮಲೇಷ್ಯಾದಲ್ಲಿರುವಂತಹ ಪಾಸ್ಟರ್ ಸೈಮನ್ ಚಂದರ್ ಕಳೆದ ವರ್ಷ
ತನ್ನ ಹೆಂಡತಿಯನ್ನು ಕ್ಯಾನ್ಸರಲ್ಲಿ ಕಳ್ಕೊಂಡ್ರು. ಸೈಮನ್ ಚಂದರ ಹೆಂಡತಿಯನ್ನು ಕಳ್ಕೊಂಡು ಸೇವೆಯನ್ನು ನಡೆಸುವಂಥ ಬಲಹೀನವಾದಂಥ ವ್ಯಕ್ತಿ. ದಿಢೀರೆಂಬುದಾಗಿ ಪವಿತ್ರಾತ್ಮನ ಆ ವ್ಯಕ್ತಿಯನ್ನು, ಆ ಸೇವೆಯನ್ನು ನೆನೆಸಿ ಒಂದು 5-10 ನಿಮಿಷ ನಾನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತು ಮುಗಿದ ಮೇಲೆ ನಾನು ಅವ್ರಿಗೆ ಮೆಸೇಜ್ ಕಳಿಸ್ದೆ, ಪಾಸ್ಟರ್ ಹೌ ಆರ್ ಯು? ಪವಿತ್ರಾತ್ಮನು ನಿಮಗೋಸ್ಕರ ಪ್ರೇಯರ್ ಮಾಡ್ತಿದ್ರು. ನಿಮಗೆ ಗೊತ್ತಾ ನನ್ನ ವಾಟ್ಸಪ್ಪಲ್ಲಿ ಅವ್ರು ಹೇಳಿದ ಮಾತು, ಸುಜಿತ್, ಐ ವಾಸ್ ಗೋಯಿಂಗ್ ಥ್ರೂ ವೆರಿ ಲೋ, ನಾನು ಭಾಳ ಬಲಹೀನವಾಗಿದ್ದೆ, ನಿಮ್ಮನ್ನು ಜ್ಞಾಪಿಸಿರೋದು ದೇವರೇ. ಮಲೇಷ್ಯಾ ಎಲ್ಲಿದೆ, ಬಿಡದಿ ಎಲ್ಲಿದೆ? ಪವಿತ್ರಾತ್ಮನು ಯಾರು ಗೊತ್ತಾ? ನಾನು ತಾಳ್ಮೆಯಿಂದ ಒಂದನ್ನು ಸಾಕ್ಷಿಯಾಗಿ ಹೇಳ್ತೀನಿ, ನಿಮ್ಮಲ್ಲಿ ಅನೇಕರುಗಳನ್ನು ನಾನು ವಾರದಲ್ಲಿ ಎಷ್ಟೋ ಸರಿ ಸಂಧಿಸ್ತೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ಕೆಲವ್ರಿಗೆ ಫೋನ್ ಮಾಡಿ ಮಾಡಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಮಾತಾಡಲಿಲ್ವಾ? ಪವಿತ್ರಾತ್ಮನ ಹತ್ರ ಅಳ್ತೀನಿ. ನಿಮ್ಮಲ್ಲಿ ಒಬ್ಬೊಬ್ಬರನ್ನು ದೇವರು ಒಂದೊಂದು ಸರಿ ನನಗೆ ಜ್ಞಾಪಿಸಿದ್ದಾರೆ. ನಿಮ್ಮ ಮಕ್ಕಳುಗಳನ್ನು ದೇವರ ಆತ್ಮನು ನನಗೆ ಟ್ರೈನಲ್ಲಿ ಜ್ಞಾಪಿಸಿದ್ದಾರೆ, ಬೈಕಲ್ಲಿ ಜ್ಞಾಪಿಸಿದ್ದಾರೆ. ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ. ಅದೇ ರೀತಿ ನಿಮಗೆ ದೇವರ ಆತ್ಮನು ಬೇರೆಯವರನ್ನು ಜ್ಞಾಪಿಸ್ತಾ ಇದ್ದಾನ? ನೀವು ಒಂದು ವೇಳೆ ಆ ಪವಿತ್ರಾತ್ಮನಿಗೆ ಬಿಟ್ಕೊಟ್ರೆ ನಿಮ್ಮ ಪ್ರೇಯರಿಂದ ಬೇರೆ ಯಾರನ್ನೋ ದೇವರು ಸಂಧಿಸ್ತಾರೆ. ಒಂದು ವೇಳೆ ನಮ್ಮ ಚರ್ಚಲ್ಲಿರೋರು ನೀವು ಪ್ರೇಯರ್ ಮಾಡಿದ್ರೆ, ಒಂದು ವೇಳೆ ಡಯಾಲಿಸಿಸ್ ಆದು ಹೋಗೋ ಪೇಯ್ನ್ ಇದ್ದರೆ ದಿಢೀರಂತ ದೇವ್ರು ನಿಮಗೆ ತೋರಿಸ್ತಾನೆ ಅವ್ರಿಗೆ ಪ್ರೇಯರ್ ಮಾಡಲಿಕ್ಕೆ, ಯಾರಿಗೆ ಆಗಿರಲಿ ಕೂಡ. ಯಾಕಂದರೆ ಆ ಪವಿತ್ರಾತ್ಮನು ಸಹಾಯ ಮಾಡಲಿಕ್ಕೆ ಸಿದ್ಧ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ವ್ಯಕ್ತಿ ಇಲ್ಲ. ಅದು ಪ್ರಾಬ್ಲಮ್. ಪವಿತ್ರಾತ್ಮನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳ ಮೂಲಕವಾಗಿ ಪ್ರಾರ್ಥಿಸ್ತಾನೆ. ನಮ್ಮ ಸಭೆಯಲ್ಲಿ ಈ ವಾರದಲ್ಲಿ ಕೀರ್ತನಾಗಿ ದಿಢೀರಂತ ನನಗೆ ಜ್ಞಾಪಕ ಆಯಿತು. ನಾನು ಪ್ರಾರ್ಥನೆ ಮಾಡಿ ಮುಗಿಸ್ ಕೆಳಗಡೆ ಬಂದಿದ್ದೀನಿ, ಶ್ವೇತಾ ಹೇಳ್ತಿದ್ದಾಳೆ ಕೀರ್ತನಾಗಿ ಸ್ವಲ್ಪ ಹುಷಾರಿಲ್ವಂತೆ. ಯಾಕೆ? ಪವಿತ್ರ ಆತ್ಮನು ಅವಳ ಮಾತಾಡದೇ ಇರುವಂಥ ಪದಗಳನ್ನು, ಆ ಸಂಕಟಗಳನ್ನು ನಮಗೆ ಪ್ರಕಟಿಸ್ತಾನೆ. ಆ ದೇವರನ್ನು ನೀವು ಸವಿದಿದ್ದೀರಾ, ಆ ದೇವರ ಸಹಾಯಕನನ್ನು ನೀವು ಅರಿತಿದ್ದೀರಾ. ಆ ಸಹಾಯಕನು ನಿಮಗಿದ್ದಾನೆ ಅನ್ನೋ ಅರಿವು ನಿಮಗಿದೆಯಾ? ವಾರ ವಾರ ನಾವು ಬಂದು ಹೋಗ್ತಾ ಇದ್ದೀವಿ ಅಷ್ಟೇ, ನಮ್ಗೆ ಈ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಈ ವಾಕ್ಯ ನಿಮ್ಗೆ ಅರ್ಥ ಆಗಬೇಕಾ? ನೀವು ಎಷ್ಟೇ ಡಿಗ್ರಿ ಓದಿದ್ರು ನಿಮ್ಗೆ ಅರ್ಥ ಆಗಲ್ಲ. ಪರಿಶುದ್ಧ ಆತ್ಮನನ್ನು ಕೇಳ್ರಿ. ಆ ಆತ್ಮನು ನಿಮಗೆ ಬಂದರೆ ಈ ಪೇಜ್ ನಿಮಗೆ ಕಣ್ಣು ಕಾಣೋಂಗೆ ಮಾಡುತ್ತೆ. ನೀವು ಇದನ್ನು ಓದುವಾಗ ಅಳ್ತೀರಾ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನಕ್ಕೆ ಈ ಬೈಬಲ್ ಓದುವಾಗ ಅಳು ಬಂದಿದೆ? ಯಾವತ್ತು ಅಳು ಬಂದಿದೆ ಕಡೆಯದಾಗಿ ಅದನ್ನೂ ಯೋಚನೆ ಮಾಡಿ ನೋಡ್ರಿ. ಯಾಕಂದರೆ ನಮಗೆ ಆ ಸಹಾಯಕನು ಗೊತ್ತಿಲ್ಲ ಅಂದರೆ ಇವತ್ತು ಕೇಳಬೇಕು ನೀವು, ದೇವರೇ ಆ ಸಹಾಯಕನು ಪರಿಶುದ್ಧಾತ್ಮನು ಯಾರು? ಈ ಪಾಸ್ಟ್ರು ಮಾತಾಡ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ, ಆದರೂ ನನಗೆ ನೀನು ಯಾರು ಅನ್ನೋದನ್ನು ಪ್ರಕಟಿಸು. ನೀವು ಕೇಳೋದಾದರೆ ಪರಿಶುದ್ಧಾತ್ಮನು ಪ್ರಕಟಿಸ್ತಾನೆ. ಈ ವಾರದಲ್ಲಿ ದಿಢೀರೆಂಬುದಾಗಿ ಹೊರದೇಶಕ್ಕೆ ಹೋಗ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. 30ನೇ ತಾರೀಕು ನಾನು ಹೋಗಬೇಕು ಅಂತ ಅವ್ರು ಕರೀತಿದ್ದಾರೆ. ಒಂದು ಕಡೆ ನಾನು ಕಳೆದ ವಾರ ನಿಮಗೆ ಪ್ರಸಂಗ ಮಾಡಿದೆ, ಅಸಾಧ್ಯ ಕಾರ್ಯಗಳಲ್ಲಿ ನಾನೇನು ಮಾಡೋದಿಲ್ಲ, ಕೈ ಹಾಕೋದಿಲ್ಲ. ನಿಮಗೇನೆಲ್ಲ ಪ್ರಸಂಗ ಮಾಡ್ತೀನೋ ಆ ಟೆಸ್ಟ್ ನನಗೆ ಬರೋದು. ನನ್ನ ಮನಸ್ಸು ಹೇಳ್ತು ಹೋಗ್ಬಾ, 3-4 ವರ್ಷ ಆಗಿದೆ, ಫ್ಲೈಟ್ ಹತ್ತು. ಮನಸ್ಸು ಇದು ಹೇಳುತ್ತೆ. ಇನ್ನೊಂದು ಮನಸ್ಸು ಹೇಳ್ತು ಹೋಗ್ಬಾ, ಅದು ಒಳ್ಳೆ ರೀತಿ ನಿನಗೆ ಹೆಲ್ಪ್ ಆಗುತ್ತೆ ಮಕ್ಕಳು ಫೀಸ್ಗೆಲ್ಲ. ನಾನು ಯಾರನ್ನು ಕೇಳಬೇಕು? ಪರಿಶುದ್ಧಾತ್ಮನನ್ನು ಕೇಳಿದೆ. ದೇವರೇ ನಾನು ಹೋಗಬೇಕಾ? ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನನಗೆ ಆನ್ಸರ್ ಕೊಟ್ಟರು. ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ? 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಏನು ಮಾಡಿದ್ದನು? ಪ್ರಾರ್ಥಿಸುತ್ತಿದ್ದನು. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿಕೊಂಡು ಏನಂತ ಹೇಳ್ತಾ ಇದ್ದಾರೆ? ಎಲ್ಲರೂ ನಿನ್ನನ್ನು, ಮಾರ್ಕ 1:36, ಎಲ್ಲರೂ ನಿನ್ನನ್ನು ಏನು ಮಾಡ್ತಾರೆ? ಹುಡುಕ್ತಾರೆ. ಹಾಗಿದ್ರೆ ಜನರು ಹುಡುಕ್ತಾ ಇದ್ದಾರಪ್ಪ. ಜನರು ಹುಡುಕೋ ಕಡೆ ಯೇಸು ಸ್ವಾಮಿ ಹೋಗಬೇಕಾ ಹೋಗ್ಬೇಡವಾ? ಹೇಳ್ರಿ, ಎಲ್ಲರೂ ಹುಡುಕೋ ಕಡೆ ಹೋಗಬೇಕಾ? 32ನೇ ವಾಕ್ಯ ಮೇಲೆ ನೋಡ್ರಿ. ಸಂಜೆ ಆಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ದೆವ್ವ ಹಿಡಿದವರನ್ನು ಏನು ಮಾಡಿದ್ರು? ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿ ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು, ಜನ ಎಲ್ಲ ಅಲ್ಲಿ ಬಂದಿದ್ದಾರೆ ರೀ. ಯೇಸು ಸ್ವಾಮಿಗೋಸ್ಕರ ಜನ ಕಾಯ್ತಿದ್ದಾರೆ. ಯೇಸು ಸ್ವಾಮಿ ಎಲ್ಲಿ ಹೋಗಬೇಕು? ಕಾಯ್ತಾ ಇರೋ ಕಡೆ ಹೋಗಬೇಕಾ ಹೋಗ್ಬೇಡವಾ? ಯೇಸು ಸ್ವಾಮಿ ಎಲ್ಲಿ ಹೋದ್ನು? 37ನೇ ವಾಕ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಆತನು ಅವರಿಗೆ ನಾವು ಸಮೀಪದಲ್ಲಿರುವ, ಯೇಸು ಸ್ವಾಮಿ ತಲೆ ಕೆಟ್ಟೈತಾ? ನೀವು ಹೇಳ್ಬೋದು, ಯೇಸು ಸ್ವಾಮಿ ಇಲ್ಲೇ 100 ಜನ ಕೂತವ್ರೆ, ಇಲ್ಲೇ ಇರಲ್ಲ ನೀನು, ಅಲ್ಲೇ. ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ದು, ಪ್ರೇಯರ್ ಮಾಡೋಕ್ಕೆ ಹೋದ್ರು,
ತಂದೆಯಾದ ದೇವರು ಹೇಳಿದ್ರು, ನೀಡ್ ಈಸ್ ನಾಟ್ ದ ಕಾಲ್. ಅಗತ್ಯತೆ ಅಲ್ಲ ಕರೆಯುವಿಕೆ. ಅಲ್ಲಿ ಅಗತ್ಯತೆ ಇದೆ ಅನ್ನೋದಕ್ಕೋಸ್ಕರ ಹೋಗೋದಲ್ಲ, ತಂದೆಯ ಚಿತ್ತ ಮಾಡೋದು ದೇವರ ಕರೆಯುವಿಕೆ. ತಂದೆ ಹೇಳಿದ್ನು ಈ ಊರಲ್ಲ ಆ ಊರಿಗೆ ಹೋಗಬೇಕು ಅಂತ. 2 ನಿಮಿಷ ಫೋನಲ್ಲಿ ಹೇಳಿದೆ, ಐ ಆಮ್ ಸಾರಿ, ನಾನು ಈ ಸಾರಿ ಬರಲ್ಲ. ಬರಲ್ವಾ? ಬರಲ್ಲ. ನನ್ನ ಆದ್ಯತೆಗಳು, ನನ್ನ ಜೀವಿತದ ಆಯ್ಕೆಗಳು ಈಗ ನನಗೆ ಬರಲಿಕ್ಕೆ ದೇವರ ಆತ್ಮನೂ ಪ್ರೇರೇಪಿಸಿಲ್ಲ. ಇದನ್ನ ಕಳೆದ 2 ವರ್ಷದಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಪವಿತ್ರ ಆತ್ಮನು ನಮ್ಮನ್ನು ಪ್ರಕಟಿಸ್ತಾನೆ ನಮ್ಮ ಜೀವಿತಗಳಲ್ಲಿ. ಅದು ಅಸಾಧ್ಯವಾದಂಥ ಕಾರ್ಯ ಹೋಗಿ ಬರುವಂಥ ಹಣ ವಸ್ತುಗಳ ಮೇಲಲ್ಲ, ದೇವರ ಚಿತ್ತದ ಮೇಲೆ. ನೀವೊಂದು ವೇಳೆ ಕೇಳ್ಬೋದು, ಪಾಸ್ಟರ್ ನೀವು ಪ್ರೇಯರ್ ಮಾಡ್ತಾರಿಂದ ಹೊರದೇಶಕ್ಕೆ ನಿಮ್ಗೆ ಸಿಕ್ಕಿದ್ರೆ ಬಾಚ್ಕೊಂಬಿಟ್ಟಿರೋರೇನ, ಹೋಗೋದೇನು ಬರೋದೇನು, ಹೋಗಿದ್ದೀವಿ ಅಂತ ಹೇಳೋದೇನು ಅಲ್ವಾ? ನನಗೂ ಆ ರೀತಿ ಶೋಧನೆಗಳಲ್ಲಿ ಒಂದು ಕಾಲದಲ್ಲಿ ಮಾಡಿದೋನೆ ತಪ್ಪುಗಳನ್ನು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಾಳ್ಮೆಯಿಂದ ಒಂದನ್ನು ಹೇಳ್ತಿದ್ದೀನಿ, ಪವಿತ್ರ ಆತ್ಮನೇ ನಿನ್ನನ್ನು ನಾನು ಮೆಚ್ಚಿಸುವ ಸ್ಥಳದಲ್ಲಿ ಹೋಗಬೇಕು. ನೀನಿರುವ ಸ್ಥಳದಲ್ಲಿ ಅದು ನನಗೆ ಗುಡಿಸಲಾಗಿದ್ರು ಅಲ್ಲಿ ನನಗೆ ಆತ್ಮಗಳನ್ನ ನೀನು ಕೊಡ್ತೀಯ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಒಂದು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೋರಾಟ ರೀ. ನನಗೆ ಎಸ್ಸು ನೋ ಹೇಳೋಕ್ಕಾಗಲೇ ಇಲ್ಲ. ನಿಜವಾಗಿ ಹೇಳ್ತೀನಿ, ನನಗೂ ಹೋರಾಟ ಬರುತ್ತೆ. ನಾನು ಇವಳಿಗೆ ಹೇಳಿದೆ, ನನಗೆ ಪ್ರೇಯರ್ ಮಾಡಿದ್ರೆ ಏನೇನೂ ಬರ್ತಾ ಇಲ್ವಲ್ಲ. ನಾನು ಹೆಂಡ್ತಿ ಹೇಳೋದು, ದೇವ್ರನ್ನ ಕೇಳ್ರಿ, ದೇವ್ರೇನು ಹೇಳ್ತಾ ಇಲ್ವಲ್ಲ. ಆದರೆ ನನ್ನ ಫ್ರೆಂಡ್ ಹತ್ರ ಒಬ್ಬರ ಹತ್ರ ನಾನು ಮಾತಾಡುವಾಗ ದಿಢೀರಂತ ಆ ವ್ಯಕ್ತಿ ಒಂದು ಹೇಳಿದ್ರು, ಸುಜಿತ್, ದ ಹೋಲಿ ಸ್ಪಿರಿಟ್ ಇಸ್ ಪ್ರಾಂಪ್ಟಿಂಗ್ ಯು. ನಿಮ್ಮ ಹತ್ರ ದೇವ್ರು ಮಾತಾಡ್ತಿಲ್ಲ ಅಂತ ಅನ್ಕೋಬೇಡ, ಯಾಕಂದರೆ ಪವಿತ್ರ ಆತ್ಮನು ನಿನಗೇನೋ ಒಂದನ್ನು ಹೇಳ್ತಿದ್ದಾನಲ್ಲ ಅಂದರು. ನನಗೆ ಹೇಳ್ತಿದ್ದಾನೆ, ಗೊತ್ತಾಗೋಯ್ತು ನಾನು ಹೋಗಬಾರ್ದು ಅನ್ನೋದು. ನಾನು ನಿನ್ನೆಯಿಂದ ಹೇಳ್ತಿದ್ದಾನೆ ನನ್ನೊಳಗಡೆ, ಆದರೆ ನನಗೆ ವಾಕ್ಯ ಸಿಕ್ಕಿಲ್ಲ. ಹಾಗಾಗಿ ನಾನು ಒಂದನ್ನು ಹೇಳ್ತಾ ಇದ್ದೀನಿ, ಪವಿತ್ರ ಆತ್ಮನು ಎಷ್ಟು ಒಳ್ಳೆ ಸಹಾಯಕಾರಿ. ಯಾವಾಗ ನಾನು ಇಲ್ಲ ಅಂತ ಹೇಳಿಬಿಟ್ನೋ ನನ್ನೊಳಗಡೆ ಒಂದು ಒಳ್ಳೆ ಸಮಾಧಾನ ಬಂತು. ಒಂದು ದಿನ ಫುಲ್ಲು ಹೋರಾಟ ನನಗೆ, ಮಾಡಬೇಕಾ ಮಾಡಬಾರ್ದ, ಹಣನ, ವ್ಯಕ್ತಿನ, ಜೀವಿತನ, ಫ್ಲೈಟ, ಅವೆಲ್ಲ ನನ್ನ ಜೀವಿತದಲ್ಲಿ ನನಗೂ ಕಳವಳ ಬರುತ್ತೆ, ನನಗೂ ಆನ್ಸರ್ಗಳು ಸಿಗಲ್ಲ. ಆದರೆ ನಾನು ನಿಮ್ಮ ಹತ್ರ ಒಂದನ್ನು ಕೇಳ್ತಾ ಇದ್ದೀನಿ, ಕಳವಳಗಳು ಬರುವಾಗ ಡಿಸಿಷನ್ ಮಾಡಿಬಿಡ್ರಿ. ವೆಯ್ಟ್ ಮಾಡಿರಿ, 1 ದಿನ ವೆಯ್ಟ್ ಮಾಡಿರಿ, 2 ದಿನ ವೆಯ್ಟ್ ಮಾಡಿರಿ. ಎ ಡಬಲ್ ಮೈಂಡೆಡ್ ಮ್ಯಾನ್ ಈಸ್ ಅನ್ಸ್ಟೇಬಲ್ ಇನ್ ಆಲ್ ಇಸ್ ವೇಸ್. 2 ಮನಸ್ಸುಳ್ಳವನು ಎಲ್ಲ ವಿಷಯದಲ್ಲೂ ಚಂಚಲ ಉಳ್ಳವನಾಗಿರ್ತಾನೆ. ಆದರೆ ಒಂದು ಮನಸ್ಸು, ದೇವರು ಹೋಗಬೇಕಾ ಹೋಗಬಾರ್ದ ಅನ್ನೋದನ್ನು ಪವಿತ್ರ ಆತ್ಮನ ಸಮಾಧಾನದಿಂದ ನಿಮ್ಗೆ ಹೇಳಿಬಿಟ್ರೆ ಆ ಸಹಾಯಕನು ನಿಮಗೆ ಸಹಾಯ ಮಾಡಿಬಿಡ್ತಾನೆ. ಸೊ ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಮ ಕೆಲಸಗಳಲ್ಲಿ ಆ ಸಹಾಯಕನನ್ನು ಕೇಳಿ ನೋಡ್ರಿ. ಒಂದು ವೇಳೆ ನಿಮಗೆ ಟಾರ್ಚರ್ ಕೊಡ್ತಾ ಇರೋ ಒಬ್ಬನ ಹತ್ರ ನೀವು ದುಡ್ಡು ವಸೂಲಿ ಮಾಡಬೇಕಾ, ಅದಕ್ಕೂ ನೀವು ಯಾರನ್ನು ಕೇಳ್ಬೋದು? ಪವಿತ್ರ ಆತ್ಮನ ಕೇಳ್ಬೋದು. ನಿಮ್ಮ ಮನೆ ಓನರ್ಗಳು ಟಾರ್ಚರ್ ಕೊಡ್ತಾ ಇದ್ರೆ, ದೇವರೇ ಮಾತಾಡಬೇಕಾ ಮಾತಾಡಬಾರ್ದ, ಸ್ವಲ್ಪ ಪ್ರೇಯರ್ ಮಾಡಿರಿ. ಸಣ್ಣದು ಅಂತ ನೀವು ಅನ್ಕೋಬೋದು, ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಆ ಸಹಾಯಕನು ನಮಗೆ ಎಲ್ಲ ವಿಷಯದಲ್ಲೂ ಏನು ಮಾಡ್ತಾನೆ? ನಡೆಸ್ತಾನೆ. ಹಾಗಿದ್ರೆ ಆ ಸಹಾಯಕನ ಬಳಿಯಲ್ಲಿ ನಿಮ್ಮ ಪ್ರೇಯರ್ ಲೈಫನ್ನು ದೇವ್ರ ಹತ್ರ ಒಪ್ಕೊಟ್ಟಿದ್ದೀರಾ? ನಿಮ್ಮ ಜೀವಿತದ ತೀರ್ಮಾನಗಳನ್ನು ಸಹಾಯಕನ ಹತ್ರ ಕೇಳಿದ್ದೀರಾ? ನಿಮ್ಮ ಸೇವೆಯೋ, ಮಕ್ಕಳೋ, ವಿದ್ಯಾಭ್ಯಾಸವನ್ನು ಆತನ ಬಳಿಯಲ್ಲಿ ಕೇಳಿದ್ದೀರಾ?